ನಮಸ್ತೆ ಗುರೂಜಿ. ನಮಸ್ಕಾರನವ್ವ, ಚೆನ್ನಾಗಿದ್ದೀರಾ? ಗುರೂಜಿ ಚೆನ್ನಾಗಿದ್ದೀವಿ. ಎಲ್ಲಿಂದ ಫೋನ್ ಮಾಡ್ತಿರೋದು? ನಮ್ದು ಶಿರಾ ತಾಲೂಕು ಹೊನ್ನೇನಹಳ್ಳಿಯಿಂದ ಗುರೂಜಿ. ಇದು ನೇರ ಪ್ರಸಾರ ಕಣವ, ಗೊತ್ತಾ? ಹೌದು ಗುರೂಜಿ, ನಾವ್ ಇವಾಗ ತಾನೇ ನೋಡ್ತಾ ಇದ್ವಿ ನಿಮ್ದು, ನೋಡ್ತಾ ಇರ್ತೀವಿ ಯಾವಾಗ್ಲೂ ನಿಮ್ ಚಾನಲ್. ಆಯ್ತು ತಾಯಿ, ಒಳ್ಳೇದಾಗ್ಲಿ. ಊಟ ಮಾಡಿದ್ರಾ? ಮಾಡಿದ್ವಿ ಗುರೂಜಿ. ಈ ಪಕ್ಕದಲ್ಲಿ ಕೂತ್ಕೊಂಡು ಯಾರು ಹೆಮ್ಮೇಳ ಆಡ್ತವ್ರು, ಯಾರದು? ನಮ್ ಮನೆಯವ್ರು ಗುರೂಜಿ. ನಿಮ್ಮ ಮನೆಯವರು. ಆಯ್ತು, ಒಳ್ಳೇದಾಗ್ಲಿ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? 2 ವರ್ಷದಿಂದ ನೋಡ್ತಿದೀವಿ ಗುರೂಜಿ. 2 ವರ್ಷದಿಂದ? ಹೌದು ಗುರೂಜಿ. ಹೇಳವ, ಏನಾದ್ರು ಹಂಚ್ಕೊಳ್ಳೋದು ಇದೆಯಾ? ಹೌದು ಗುರೂಜಿ. ಏನ್ ಕೆಲಸ ಮಾಡೋದು ನೀವು? ನಾವು ಹಾಸ್ಟೆಲ್ನಾಗ ಅಡ್ಗೆ ಕೆಲಸ ಮಾಡ್ತೀವಿ ಗುರೂಜಿ. ಎಷ್ಟು ಮಕ್ಳವ್ರೆ? ಒಂದ್ 70 ಹುಡುಗರು ಇದಾರೆ ಗುರೂಜಿ, ಗಂಡ್ ಮಕ್ಳು ಹಾಸ್ಟೆಲ್. ಹಂಗಾಗಿ ಅಲ್ಲೇ ಕೆಲಸ ಮಾಡ್ಕೊಂಡಿದೀವಿ ಗುರೂಜಿ. ಬಹಳ ಸಂತೋಷ, ಒಳ್ಳೇದು ಒಳ್ಳೇದು. ಅಂದ್ರೆ ಈ ಅಲ್ಲೇ ಇರೋದ ಅಥವಾ ಮನೆಯಿಂದ ಬಂದು ಇಲ್ಲ, ಮನೆಯಿಂದ ಅಪ್ ಅಂಡ್ ಡೌನ್ ಮಾಡ್ತೀನಿ ಗುರೂಜಿ. ಮನೇಲಿ ಮಕ್ಳಿದ್ರು, ಸಣ್ಣ ಮಕ್ಳು 2 ಗಂಡ್ ಮಕ್ಳು. ಹಂಗಾಗಿ ಮನೆಯಿಂದಲೇ ಓಡಾಡ್ತೀನಿ ಗುರೂಜಿ. ಅಲ್ಲಿ ಉಳ್ಕೊಳಂಗಿಲ್ಲ ನಾವು. ಅಲ್ಲಿಗೂ ಇಲ್ಲಿಗೂ ಎಷ್ಟು ದೂರ? ಒಂದ್ 6 ಕಿಲೋಮೀಟರ್ ಆಗುತ್ತೆ ಗುರೂಜಿ. ಬಸ್ಸಿಗೆ ಹೋಗ್ಬಿಟ್ಟು ಬರ್ತೀನಿ ಗುರೂಜಿ. ಆಯ್ತು ಬಾ, ಒಳ್ಳೇದಾಗ್ಲಿ. ಹೇಳವ, ಏನ್ ಕತೆ? ನನ್ ದೊಡ್ಡ ಮಗಂಗ್ ಮದ್ವೆ ಮಾಡಿದೀನಿ ಗುರೂಜಿ. ಅವ್ರಿಗಿಬ್ರು ಮಕ್ಳಿದಾರೆ. ಎಷ್ಟು ವರ್ಷ ನಿಮ್ ಮಗಂಗೆ? ನಮ್ ಮಗಂಗೆ ಇವಾಗ 28 ವರ್ಷ ಗುರೂಜಿ. 28 ಗುರೂಜಿ. 28 ವರ್ಷ, 2 ಮಕ್ಳವ? ಹೌದು ಗುರೂಜಿ. 21 ವರ್ಷಕ್ಕೆ ಮದ್ವೆ ಮಾಡ್ದೆ ಗುರೂಜಿ. ಹೆಣ್ ಸೆಟ್ ಆಯ್ತು, ಏನೋ ಬಡವ್ರ ಮಗ. ಒಂದ್ ನಿಮಿಷ, ಎಷ್ಟು ಜನ ಮಕ್ಳು ನಿಮಗೆ? 2 ಗಂಡ್ ಮಕ್ಳು ಗುರೂಜಿ. ಈಗ ನೀವು ಮಾತಾಡ್ತಿರೋ ದೊಡ್ಡ ಮಗಂಗೆ? ದೊಡ್ಡ ಮಗಂಗ ಆಗಿದೆ ಗುರೂಜಿ. ಈಗ ಚಿಕ್ಕನ್ ಒಬ್ಬಿದಾನೆ. ಕೇಳಿಸೋಳ, ನಾನು ಕೇಳಿದ್ಗೆ ಮಾತ್ರ ಉತ್ತರ ಕೊಡು. ಸರಿ ಗುರೂಜಿ. ನಿಮ್ಗೆ 2 ಮಕ್ಳು, ಈಗ ನೀವು ಮದುವೆ ಮಾಡಿದ್ದೀನಿ ಅಂತ ಏನ್ ಹೇಳ್ತಿದ್ರೆ ಅದು ದೊಡ್ಡ ಮಗಂದು? ದೊಡ್ಡ ಮಗಂದು ಗುರೂಜಿ. ಆತನ 21 ವರ್ಷಕ್ಕೆ ಮದುವೆ ಮಾಡ್ಬಿಟ್ರ? ಮಾಡಿದ್ವಿ ಗುರೂಜಿ. ಏನಷ್ಟು ಅರ್ಜೆಂಟು? ಏನಿಲ್ಲ ಗುರೂಜಿ, ಒಂದ್ ಮಗ ಇತ್ತು. ಮಗ? ಹೆಣ್ಮಗಳಿತ್ತು ನಮ್ ಸಂಬಂಧದ್ದೇ ಒಂದು. ಓಕೆ. ಅವ್ರಿಗೆ ತಾಯಿ ತಂದೆ ಯಾರು ಇರ್ಲಿಲ್ಲ ಗುರೂಜಿ, ಇರಕ್ ನೆಲೆ ಇರ್ಲಿಲ್ಲ ಅವ್ರಿಗೆ, ಆ ಹುಡುಗಿಗೆ? ಹ್ಞೂ ಗುರೂಜಿ. ಹಂಗಾಗಿ ಮಗ ಸ್ವಲ್ಪ ಕಷ್ಟದಲ್ಲಿತ್ತಲ್ಲ ಗುರೂಜಿ, ಅದಕ್ಕೆ ನಿಮ್ ಮಗನಿಗೆ ಮದುವೆ ಮಾಡ್ಕೊಂಡ್ರ? ಹೌದು ಗುರೂಜಿ. ಓಕೆ. ನಿಮ್ ಮಗ ಆ ಟೈಮಲ್ಲಿ ಏನ್ ಮಾಡ್ತಿದ್ದ? ಫೈನಾನ್ಸ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾನೆ ಗುರೂಜಿ. ಏನು ಓದಿದಾರ ಅವರು? ಡಿಗ್ರಿ ಮುಗಿಸಿದಾನೆ ಗುರೂಜಿ. ಓಕೆ. ಹೆಚ್ಚು ಕಡಿಮೆ ಡಿಗ್ರಿ ಮುಗೀತಿದ್ದಂಗೆ ಮದುವೆ ಮಾಡ್ಬಿಟ್ರಿ? ಹೌದು ಗುರೂಜಿ. ಮತ್ ಡಿಗ್ರಿ ಮಾಡ್ಕೊಂಡೆ ಫೈನಾನ್ಸ್ ಕೆಲಸ ಮಾಡ್ತಿದ್ನ? ಹೌದು ಗುರೂಜಿ. ಡಿಗ್ರಿ ಮುಗಿಸ್ಕೊಂಡು ಇದು ಕೌನ್ಸಲಿಂಗ್ ಕರ್ದಿದ್ರು, ಹೋಗಿದ್ದ. ಅಲ್ಲಿ ಸೆಲೆಕ್ಷನ್ ಆಗ್ತಿದಂಗೆ ಕೆಲ್ಸಕ್ಕೆ ಹೋದ ಗುರೂಜಿ. ಆಯ್ತು, ಮದುವೆ ಆಯ್ತು. ಏನೀಗ? ನನ್ ಚಿಕ್ಕ ಮಗ ಒಬ್ಬಿದಾನೆ ಗುರೂಜಿ. ಅವ್ನು ಓದಿಲ್ಲ. ಅವನ್ಗೆ ಚಿಕ್ಕ ವಯಸ್ಸಲ್ಲೇ ಆರೋಗ್ಯ ಇದಾಗಿತ್ತು. ತುಂಬಾ ಕಷ್ಟಪಟ್ಟು ಉಳಿಸ್ಕೊಂಡೆ ಗುರೂಜಿ ಅವನ್ನ. ಏನಾಗಿತ್ತು? ಅವನ್ಗೆ ಮೆಂಟಲಿ ಶಾಕ್ ಆಗಿತ್ತು ಗುರೂಜಿ. ಏನ್ ಕಾರಣಕ್ಕೆ? ಏನಿಲ್ಲ ಗುರೂಜಿ, ಸುಮ್ನೆ ಹುಷಾರಿಲ್ದೆ ಆಗಿ ನೆಲಕ್ ಬಿದ್ದಿದ್ದೆ, ಹುಷಾರಿಲ್ದಂಗ ಆಯ್ತು. ಹಂಗಾಗಿ ಹುಷಾರ್ ಮಾಡ್ಕೊಂಡ್ ಉಳಿಸ್ಕೊಂಡೆ. ಚಿಕ್ಕ ವಯಸ್ಸಲ್ಲಿ ಹಂಗಾಗಿತ್ತು. ಅಂದ್ರೆ ನೆಲಕ್ಕೆ ಬಿದ್ದು ತಲೆಗೇಟಾಗಿತ್ತ? ಹೌದು ಗುರೂಜಿ. ಅಂದ್ರೆ ಆತ ಆಟ ಆಡೋ ಟೈಮಲ್ಲ ಅಥವಾ ಏನು? ಆಟ ಆಡೋ ಟೈಮಲ್ಲೇ ಗುರೂಜಿ. ಹಂಗಾಗಿ ಹಾಸ್ಪಿಟ್ಲಲ್ಲೆಲ್ಲ ಹಾಕೊಂಡೋಗಿ ತಿಂಗ್ಳನ್ಗಟ್ಲೆ ಹುಷಾರ್ ಮಾಡ್ಕೊಂಡ್ ಕರ್ಕೊಂಬಂದೆ. ಅವನ್ಗೆ ವಿದ್ಯೆ ಹತ್ತದಂಗ ಆಗ್ಬಿಡ್ತು ಗುರೂಜಿ. ಅಂದ್ರೆ ಆ ಕಾರಣದಿಂದ ವಿದ್ಯೆ ಎತ್ತಿಲ್ಲ ಅಂತ ನಿಮಗೆ ಅನ್ನಿಸ್ತಿದ್ಯಾ? ಹೌದು ಗುರೂಜಿ. ನೆನ್ಪಿನ ಶಕ್ತಿ ಹೊರಟೋಗಿತ್ತು ಅವನ್ಗೆ. ಹಂಗಾಗಿ ಇವಾಗ ಓದಕ್ಕೇನು ಆಗ್ಲಿಲ್ಲ. ಕೆಲ್ಸ ಎಲ್ಲ ಮಾಡ್ತಾನೆ, ಕೂಲಿ ಕೆಲ್ಸ ಹೊಲದಲ್ಲೆಲ್ಲ. ಅವನ್ಗೆ ಹೆಣ್ ನೋಡ್ತಿದೀವಿ ಗುರೂಜಿ, ಎಲ್ಲೋದ್ರೂ ಓದಿಲ್ಲ, ಕೆಲ್ಸ ಇಲ್ಲ ಅಂತಾರೆ ಗುರೂಜಿ. ತುಂಬಾ ಒಳ್ಳೆ ಮಗ ಗುರೂಜಿ, ಯಾವ್ದಕ್ಕಿಲ್ಲ. ಅವನ್ಗೆ ಮದ್ವೆ ಆಗ್ಬಿಟ್ರೆ ಸಾಕು ಗುರೂಜಿ. ಎಷ್ಟು ವರ್ಷ? 25 ವರ್ಷ ಗುರೂಜಿ. ಬಟ್ ಈಗಲೂ ನೆನಪಿಲ್ಲ ಅನ್ನೋ ಸಮಸ್ಯೆ ಈಗಲೂ ಇದೆಯಾ? ನೆನಪು ಅನ್ನೋದು
ಇಲ್ಲ ಗುರುಜಿ, ನೆನಪಿನ ಶಕ್ತಿ ಬಂದಿದೆ ಗುರುಜಿ. ಎಲ್ಲ ಕಡೆ ತೋರ್ಸಿ ಪರವಾಗಿ ಚೆನ್ನಾಗಿ ಆರೈಕೆ ಮಾಡಿದ್ರಿಂದ ಹ್ಮ್ ನೆನಪಿನ ಶಕ್ತಿ ಮಾಮೂಲಿ ಮನುಷ್ಯನ್ ತರನೇ ಚೆನ್ನಾಗಿ ಆಕ್ಟಿವ್ ಆಗಿ ಎಲ್ಲ ಕೆಲಸ ಮಾಡ್ತಾನೆ ಗುರುಜಿ. ಚೆನ್ನಾಗಿದ್ದಾನೆ. ಬಟ್ ಕೆಲಸ ಊರಲ್ಲೇ ಮಾಡ್ಕೊಂಡಿರೋದಾ? ವ್ಯವಸಾಯ ಗುರುಜಿ. ಹ್ಮ್ ಸೊ ವ್ಯವಸಾಯ ಕೆಲ್ಸ ಎಲ್ಲ ಮಾಡ್ತಾನೆ ಗುರುಜಿ. ಎಲ್ಲ ಹುಡುಗರಂತೆ ಅವನು ಎಲ್ಲ ರೀತಿಯಲ್ಲೂ ಚೆನ್ನಾಗಿದ್ದಾನೆ. ಚೆನ್ನಾಗಿದ್ದಾನೆ ಗುರುಜಿ. ಏನಾದ್ರೂ ಸಮಸ್ಯೆ ಇದೆಯಾ? ಇಲ್ಲ ಗುರುಜಿ, ಅಂತದೇನು ಸಮಸ್ಯೆ ಇಲ್ಲ ಗುರುಜಿ, ಚೆನ್ನಾಗಿದ್ದಾನೆ. ಏನೋ ಯಜಮಾನ್ರು ಹೇಳ್ಕೊಡ್ತಾವ್ರೆ. ಅದೇ ಹೆಣ್ಣು ಸೆಟ್ ಆಗ್ತಿಲ್ಲ ಅಂತ ಹೇಳ್ತಿದಾರೆ ಗುರೂಜಿ. ಎಷ್ಟು ಹೆಣ್ಣು ಹುಡುಕಿದ್ದೀರಾ ಅಲ್ಲಿ? ಮಸ್ತಾಗ್ ಹುಡ್ಕಿದೀವಿ ಗುರುಜಿ. ಎಲ್ಲಾದ್ರೂನು ಅದೇ ಹುಡ್ಗ ಓದಿಲ್ಲ, ಕೆಲ್ಸ ಇಲ್ಲ. ಏನ್ ಓದಿದನ್ ಮಗ? ಅದೇ ಒಂದ್ SLC ವರ್ಗು ಓದ್ದ ಗುರುಜಿ. ಅಷ್ಟೊಂದೇನ್ ವಿದ್ಯೆ ಹತ್ತಿಲ್ವಲ್ಲ ಗುರುಜಿ, ಅವ್ನ್ಗ್ ಹುಷಾರಿಲ್ಲದ ಕಾರಣ. ಅವ್ನ್ ಉಳ್ಕೊಳ್ಳೋದೇ ತುಂಬಾ ಸಮಸ್ಯೆ ಇತ್ತು. ಅಂತದ್ರಾಗ ಹೆಂಗ ಉಳ್ಕೊಂಡು ಒಂದ್ ಇದಕ್ ಬಂದವನ್, ಒಂದ್ ಹಂತಕ್ ಚೆನ್ನಾಗ್ ಅವನ್ ಇವಾಗ. ಈಗ ಮದುವೆ ಆಗಿಲ್ಲ ಅನ್ನೋದ್ ದುಃಖ. ಹೌದು ಗುರುಜಿ. ಆಯ್ತು. ನಿಮ್ಮೂರಲ್ಲಿ ನಿಮ್ಮದೇ ಮಗನ ವಯಸ್ಸಿನ ಬೇರೆ ಹುಡುಗರಿಗೆಲ್ಲ ಆಗೋಗಿದ್ಯಾ? ಮಾಡ್ತಿದಾರೆ ಗುರುಜಿ. ಈಗ ನಮ್ಗೆ ಈಗ 4-5 ವರ್ಷದಿಂದ ಹುಡ್ಕಿರು ಕೆಲವ್ರಿಗೆ ಸಿಗಲ್ಲ. ಹಂಗಾಗಿ ನಾವು ಎಲ್ಲ ನೋಡ್ತಾ ಇದೀವಿ, ಅಲ್ಲೂ ಇಲ್ಲನು ಎಲ್ಲನ ಸೆಟ್ ಆದ್ರೆ ಮಾಡೋಣ. ಏಜ್ ಆದ್ರೆ ಓದಿಲ್ಲ ಅಂಬೋದೊಂದು, ಆಮೇಲೆ ಮತ್ತೆ ಏಜ್ ಆಗೈತೆ ಕೊಡಲ್ಲ ಅಂತಾರೆ. ಇವೆಲ್ಲ ಸಮಸ್ಯೆ ಅಂತ ನೋಡ್ತಾ ಇದೀನಿ ಗುರುಜಿ. ದುಡ್ಡು ಕಾಸಲ್ಲೆಲ್ಲ ಚೆನ್ನಾಗಿದ್ದೀರಾ? ಇಲ್ಲ ಗುರುಜಿ, ತಕ್ಕ ಮಟ್ಟಿಗೆ ಹಂಗಿದ್ದೀನಿ. ಅಲ್ಲ, ಒಂದ್ ಮಟ್ಟಿಗೆ ಅವತ್ತಿಂದ ಅವತ್ತಿಗೆ ಜೀವನ ನಡೀತಾ ಇದೆ. ಹೌದು ಗುರುಜಿ, ಅದಕ್ಕೇನ್ ಸಮಸ್ಯೆ ಇಲ್ಲ ಗುರುಜಿ. ಈ ದೊಡ್ಡ ಮಗ ಸೊಸೆ ಎಲ್ಲ ನಿಮ್ ಜೊತೆನೆ ಅವರ? ಎಲ್ಲ ಒಟ್ಟಿಗೆ ಇದೀವಿ ಗುರುಜಿ. ಸೊಸೆ ಎಲ್ಲ ಚೆನ್ನಾಗಿದ್ದಾರೆ ನಿಮ್ ಜೊತೆ? ಚೆನ್ನಾಗಿದ್ದಾರೆ ಗುರುಜಿ, ಅದ್ರಲ್ಲಿ ಏನು ತೊಂದ್ರೆ ಇಲ್ಲ ಗುರುಜಿ. ನಿಮ್ ಚಿಕ್ಕ ಮಗನಿಗೆ ಯಾವುದೇ ರೀತಿ ಚಟಗಳಿಲ್ಲ? ಇಲ್ಲ ಗುರುಜಿ, ನನ್ನ ಹೊಟ್ಟೆಗೆ ಹುಟ್ಟಾಗಿ ಹಂಗಿದಾನ ಹಂಗೆ ಇದಾನ ಗುರುಜಿ. ಸ್ವಲ್ಪ ದೊಡ್ಡ ಆಗಿದ್ದಾನೆ ಅನ್ನೋದ್ ಬಿಟ್ರೆ ಹಂಗೆ ಅವನೇ ಗುರುಜಿ ಅವನು. ಹೌದು ಗುರುಜಿ, ಅಷ್ಟು ಒಳ್ಳೆ ಮಗ ಗುರುಜಿ. ಆಯ್ತು ಆಯ್ತು, ಒಳ್ಳೇದಾಗುತ್ತೆ. ಈಗ ಆಯ್ತು, ನಾನು ಹೇಳೋದು ಕೇಳಿಸ್ಕೊಳ್ಳವ ನೀನು. ಆತನಿಗೆ ಪೆಟ್ಟು ಬಿದ್ದಿದ್ ಯಾವ ವಯಸ್ಸಿನಲ್ಲಿ ತಲೆಗೆ? 5 ವರ್ಷ ಇತ್ತು ಗುರುಜಿ ಅವನ್ಗೆ. ಬದುಕಲ್ಲ ಅನ್ನೋ ಸ್ಥಿತಿಗೆ ಹೋಗಿದ್ನಾ? ಹೌದು ಗುರುಜಿ. ಅನ್ನ ನೀರು ಎಲ್ಲ ಪೈಪಲ್ಲಿ ಕೊಡ್ತಿದ್ವಿ ಗುರುಜಿ, ಮೂಗಲ್ ಪೈಪ್ ಹಾಕಿ. ಆಯ್ತು, ಈಗ ಆಯ್ತು, ನನ್ಗೆ ಅರ್ಥ ಆಯ್ತು. ಈಗ ನಿಮ್ಮ ಮಗ ಚೆನ್ನಾಗಿದ್ದಾನೆ, ಎಲ್ಲರಂತೆ ಇದ್ದಾನೆ, ಕೆಲಸ ಮಾಡ್ತಾನೆ, ಓದಿಲ್ಲ ಅಥವಾ ಯಾವುದೋ ಸರಿಯಾದ ಕೆಲಸ ಇಲ್ಲ ಅನ್ನೋದೇನೋ ಹೆಣ್ಣು ಕೊಡದೆ ಇರೋದಿಕ್ಕೆ ಅವ್ರದೇ ಆದ ಕಾರಣಗಳಿದ್ದಾವೆ, ಹೌದಲ್ಲವಾ? ಹೌದು ಗುರುಜಿ. ಆಯ್ತು. ಈಗ ಒಂದು ಕಾಲ ಇತ್ತು, ಅವಾಗ ಮಗ ಬದುಕಿದ್ರೆ ಸಾಕಪ್ಪ ಅನ್ನೋದಷ್ಟೇ ನಿಮ್ ಚಿಂತೆ ಆಗಿತ್ತು. ಹೌದು ಗುರುಜಿ. ಭಗವಂತ ಅಂಥದ್ದೊಂದು ಪರಿಸ್ಥಿತಿ ಬಂದಾಗ ತಾಯಿ ತಂದೆಯಾಗಿ ನೀವು ಅದೇನು ಹರಕೆ ಹೊತ್ಕೊಂಡ್ರು, ಅದೇನು ಹರೈಕೆ ಮಾಡಿದ್ರು, ಓಡಾಡಿದ್ರು, ತೋರಿಸ್ಬಾರ ಜಾಗದಲ್ಲೆಲ್ಲ ಎಲ್ಲಾ ಕಡೆ ತೋರಿಸಿ ಮಾಡಿ ಅದರ ಫಲ ಅನ್ನೋ ತರ ಮಗ ಬದುಕೊಂಡು ಬಂದ. ಇವತ್ತು ಚೆನ್ನಾಗಿದ್ದಾನೆ, 25 ವರ್ಷ, ಇನ್ನೂ ಏನೆಲ್ಲ ಮುಗಿದೋಯ್ತು ಅಂತ ಈಗಲೇ ಅಯ್ಯೋ ಯಪ್ಪ ಅನ್ನುವಷ್ಟಿಲ್ಲವ್ವ. ಒಬ್ಬ ಮಗನಿಗೆ 21 ವರ್ಷಕ್ಕೆ ಮದುವೆ ಮಾಡಿದ್ದೀಯ, ಅವನ ಜೀವನ ಅವ್ನು ನೋಡ್ಕೊಳ್ತಾವನೆ. ಈಗ ಕಾರ್ಯಕ್ರಮ ನೀವು 2 ವರ್ಷದಿಂದ ನೋಡಿರೋದಾದ್ರೆ ಇಲ್ಲಿ 35 ಆದ್ರೂ ಹೆಣ್ಣು ಸಿಗ್ತಿಲ್ಲ ಅಂತ ಮಾತಾಡ್ತಾರೆ, ಕೇಳಿದ್ದೀರಾ? ಕೇಳಿದೀವಿ ಗುರುಜಿ. ಮೊದಲು ನಿಮ್ಮ ಮನಸ್ಥಿತಿಗಳನ್ನ ಸರಿ ಮಾಡ್ಕೊಳ್ಳಿ. ಮನುಷ್ಯ ನೋಡಿ, ಕೇಳಿಸ್ಕೊ, ನಾನು ಹೇಳೋದು ಕೇಳಿಸ್ಕೊ. ಮನುಷ್ಯನಿಗೆ ಒಂದ್ ಆಸೆ ಈಡೇರಿದ ಮೇಲೆ ಒಂದ್ ಆಸೆ, ಒಂದ್ ಆಸೆ ಈಡೇರಿದ ಮೇಲೆ ಒಂದ್ ಆಸೆ. ಇಲ್ಲಿ ಸಾಕಣಪ್ಪ ಅಂತ ಇಲ್ಲ. ಈಗ ನಾಳೆನೇ ಹೆಣ್ಣು ಸಿಕ್ತು ಅಂದ್ರೆ ಅಯ್ಯೋ ಒಳ್ಳೆ ಹೆಣ್ಮಕ್ಳು ಸಿಕ್ಕರು ಸರ್, ಮಕ್ಳಾಯ್ತಿಲ್ಲ, ಇದು ಮಕ್ಳು ಆಯ್ತು, ಅಯ್ಯೋ ಯಾಕೋ ನನ್ನ ಸೊಸೆ ಒಂಚೂರು ಯಾಕೋ ನನಗೆ ಸರಿಗೆ ಇಟ್ಟಾಗ್ತಿಲ್ಲ ಅಂತ. ಒಂದಕ್ಕೊಂದು ಸಂಬಂಧ ಇದೆ. ಹಾಗಂತ ನೀವು ನಿಮ್ಮ ಮಗನ ಮದುವೆಯನ್ನು ಬಯಸೋದು ತಪ್ಪು ಅಂತ ಅಲ್ಲ. ಆದರೆ ಮಗ ಇಷ್ಟಾದ್ರೂ ಬದುಕಿ ಉಳಿದು 4 ಅವನು ಆಡ್ಕೊಂಡು ಉಣ್ಕೊಂಡು ತಿನ್ಕೊಂಡು 4 ಜನ ಜೊತೆ ನಡ್ಕೊಂಡು ಓಡಾಡ್ತಾವನೆ, ಚೆನ್ನಾಗವನೇ, ಎಲ್ಲೋ ಮೂಲೆಯಲ್ಲಿ ಕೂತಿಲ್ಲ. ದೇವರೇ ಇಷ್ಟಾದ್ರೂ ನಮಗೆ ಮಾಡಿದೆಯಲ್ಲ ಅನ್ನೋದಕ್ಕೆ ನೀವು ಪ್ರತಿದಿನ ನಗ್ತಾ ಇರಬೇಕು. ಆಯ್ತವ, ಅವತ್ತಿಗೆ ಏನೋ ತೊಂದರೆ ಆಗಿ ನೆನಪಿನ ಶಕ್ತಿ ಶಾಶ್ವತವಾಗಿ ಹೋಗಿ ಅಂಗವಿಕಲಾಗಿ ಮೂಲೆಯಲ್ಲಿ ಕೂತಿದ್ರೆ ಏನ್ ಮಾಡ್ತಿದ್ದೆ? ಸಾಕ್ತಿದ್ದೆ ಗುರುಜಿ. ನಾನು ಸಾಕ್ತಿದ್ದೆ, ಗೊತ್ತವ? ಅದು ತಾಯಿಯಾಗಿ ಎಷ್ಟು ನರಕ ಆಗಿತ್ತು ನಿಮಗೆ ಅದನ್ನ ನೋಡೋದು.
ಹೌದು ಗುರುಜಿ. ಮಗನನ್ನೇನೋ ನೀನ್ ಸಾಕ್ತೀಯ, ಎಲ್ಲ ನಿನ್ನ ಸರ್ವಸ್ವವನ್ನು ಧಾರೆ ಎರೆದು ಅವನು ಮೂಲೆಯಲ್ಲಿ ಬಿದ್ದಿದ್ರು ನೀನ್ ಸಾಕ್ತೀಯ, ಆದ್ರೆ ಅವನ ನರಳಾಟವನ್ನು ನೋಡುವ ನಿನ್ನ ನರಳಾಟಕ್ಕೆ ಕೊನೆಯಲ್ಲಿ. ಹೌದು ಗುರುಜಿ. ಆದ್ರೆ ಇವತ್ತಿಗೆ ದೇವರು ಅಷ್ಟು ನಿಮಗೆ ಅನ್ಯಾಯ ಮಾಡಲಿಲ್ಲ. ಹೇಗೋ ನಿಮ್ಮ ಹಾರೈಕೆಯೋ, ನಿಮ್ಮ ಪೂಜಾ ಫಲವೋ, ತಪಸ್ಸಿನ ಫಲವೋ, ನಿಮ್ಮ ಪ್ರಯತ್ನವೋ, ಮಗನಿಗೆ ಆರೋಗ್ಯ ಸರಿ ಹೋಗಿ ನೆನಪಿನ ಶಕ್ತಿ ಬಂದು 4-6 ಹುಡುಗರಂತೆ ಅವನು ಉಣ್ಕೊಂಡು ತಿನ್ಕೊಂಡು ಓಡಾಡ್ಕೊಂಡು ಚೆನ್ನಾಗಿ ಅವನೇ ದೇವರೇ ಇಷ್ಟ ಆದರೂ ಕೊಟ್ಟಲ್ಲಪ್ಪ ಅಂದುಕೊಂಡು ಆರಾಮಾಗಿ ಇರೋದು ಕಲೀರಿ. ಇನ್ನೂ 25 ವರ್ಷ ಈಗಲೇ ಅಯ್ಯೋ ಆಗಿಲ್ವಲ್ಲ ಸಾರ್, ಆಗಿಲ್ವಲ್ಲ. ಆಯ್ತವ, ಆತನಿಗೆ ನಾನೇ ಹೇಳ್ತೀನಿ ಇನ್ನೂ 3 ವರ್ಷ ಆಗಲ್ಲ, ನೀನು ಅದಕ್ಕೇನು ಏನು ಮಾಡ್ಕೊಳ್ತೀವಿ ಮತ್ತೆ? ಏನು ಮಾಡ್ಕೊಳಲ್ಲ ಗುರುಜಿ. ಕೇಳಿಸ್ಕೊ, ಸಿಗೋದು ನಿನ್ನ ಮಗನಿಗೆ ಏನು ಎಜುಕೇಶನ್ ಇಲ್ಲ, ಕೆಲಸ ಇಲ್ಲ, ಅದಿಲ್ಲ ಇದಿಲ್ಲ ನೋಡುವ, ಕಾಲ ಒದಗಿ ಬರದ ಹೊರತು ನೀನು ಎಂಥ ಸುಂದರಿ ಕರ್ಕೊಂಡು ಬಂದ್ರು, ಎಂಥ ಸಂಸ್ಕಾರವಂತೆ ಮನೆ ಅಂತ ನೀನು ಅವ್ರ ಮನೆ ಬಾಗಿಲಿಗೆ ಹೋದ್ರು ಅವ್ರು ಏನೋ ಕಾರಣ ಹೇಳಿ ನಿಮ್ಮನ್ನು ವಾಪಸ್ ಕಳಿಸ್ತಾರೆ. ಹೌದು ಗುರುಜಿ. ಕಾಲ ಕೂಡ ಬರ್ಲಿ, ನಿನ್ನ ಮಗ ಬದುಕು ನಿನ್ನ ಮಡ್ಲಲ್ಲ ಅವನೇ, ಅದು ಖುಷಿ ಪಡು. ನನ್ ಮಗ ಏನೋ ನಾಳೆ ದಿನ ಅವನು ಮದುವೆ ಆಗಬೇಕು, ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ, ಆಗುತ್ತೆ. ಆದರೆ ಆಗ್ಲಿಲ್ವಲ್ಲ ಅನ್ನೋದನ್ನೇ ಈ ಐಶುವಿನಲ್ಲಿ ಇಟ್ಟಿದ್ದಾರೆ ಅನ್ನೋ ಮಗನ್ನ ಅನ್ನೋ ಥರ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಬಾರ್ದು. ಇಲ್ಲ ಗುರುಜಿ. ಬದುಕು ಇಷ್ಟ ಆದರೂ ಇದೆಯೇ ಸರ್, ಮಗ ದೊಡ್ಡ ಮಗ ಸೊಸೆ ಚೆನ್ನಾಗಿ ಅವರು ಸರ್, ಏನೋ ಸ್ವಲ್ಪ ಬಡತನ ಇದ್ರು ನಮ್ಮ ಮನೆಯಲ್ಲಿ ಪ್ರೀತಿಗೆ ನೆಮ್ಮದಿಗೆ ಏನು ಕೊರತೆ ಇಲ್ಲ ಸರ್. ಏನೋ ಚಿಕ್ಕ ಮಗನ್ನ ಆ ಥರದ ಸಾವಿನ ಪರಿಸ್ಥಿತಿಗೆ ಹೋಗಿ ಮತ್ತೆ ಬದುಕು ಬಂದಿವತ್ತು ಅವನು ಚೆನ್ನಾಗಿ ಅವನು ಸರ್. ಇರೋದ್ರಲ್ಲಿ ನಾವು ಚೆನ್ನಾಗಿದ್ದೀವಿ ಸರ್. ನಿಮ್ಮ ಕಾರ್ಯಕ್ರಮ ಕೇಳ್ತಾ ಇದ್ರೆ ಕೋಟಿ ಕೋಟಿ ಹಣ ಇದ್ರು ಅಥವಾ ಆಸ್ತಿ ಇದ್ರು ಅಂತಸ್ತಿದ್ರು ರಕ್ತಪಾತ ಮಾಡ್ಕೊಂಡು ಜಗಳ ಆಡ್ಕೊಂಡು ಹೊಡೆದಾಡ್ಕೊಂಡು ಕೂಗಾಡ್ಕೊಂಡು ಅವನು ಹೆಂಡತಿ ಗಂಡಂಗೆ ಮೋಸ ಮಾಡ್ದ, ಗಂಡ ಹೆಂಡತಿ ಮೋಸ ಮಾಡ್ದ, ಇಂಥ ಎಲ್ಲ ಕಥೆಗಳು ಮಧ್ಯೆ ಸರ್ ನಾವು ಗಂಜಿ ಕುಡಿದ್ರು ದೊಡ್ಡ ಮಗ ಸೊಸೆ ಚಿಕ್ಕ ಮಗ ನಾನು ನನ್ನ ಗಂಡ ಆರೋಗ್ಯವಾಗಿ ನೆಮ್ಮದಿಯಾಗಿ ಏನೋ ಒಂಚೂರು ಚೆನ್ನಾಗಿದ್ದೀವಿ ಸರ್. ಹೀಗೆ ನೀನು ಪ್ರತಿದಿನ ನಿನ್ನ ಮನೆ ದೇವರಿಗೆ ಥ್ಯಾಂಕ್ಸ್ ಹೇಳೋದನ್ನು ಎಲ್ಲಿವರೆಗೂ ಕಲಿಯೋದಿಲ್ಲ ಅಲ್ಲಿವರೆಗೂ ಮನದ ಕೊರಗುಗಳಿಗೆ ಕೊನೆ ಇಲ್ಲ. ಅದಕ್ಕೆ ಹೇಳ್ತೀನಿ, ನಿನ್ನ ಮಗ ಬದುಕಿ ಬಂದಿರೋದೇ ದೊಡ್ಡದು. ಆ ಮಗ ನಿನ್ನ ಕಣ್ಣು ಮುಂದೆ ಒಂದೊಳ್ಳೆ ಹೆಣ್ಮಕ್ಳನ್ನ ಮದುವೆ ಆಗಿ ಇನ್ನೊಂದು 3 ವರ್ಷ ಸುಮ್ಮನೆ ಇರೋದು ಕಲಿ, ಆಯ್ತಾ? ಏನು ಇಲ್ಲಿ ಬಂದು 33ರೇ ಗುರುಗಳೇ, ನಂಗೆ 33 ಇನ್ನೂ ಹೆಣ್ಣು ಸಿಕ್ಕಿಲ್ಲ ಗುರುಗಳೇ, ಹುಡುಕ್ತಾ ಇದ್ದೀನಿ, ನನಗೇನೋ ನಂಬಿಕೆ ಇದೆ ಗುರುಗಳೇ, ಏನೋ ದೇವ್ರ ಮೇಲೆ ಭಾರ ಹಾಕಿದ್ದೀನಿ ಗುರು. 33ರನೇ ಭರವಸೆಯಲ್ಲಿ ಮಾತಾಡ್ತಾರೆ. ನೀವು 25ಕ್ಕೆ ಒಳ್ಳೆ ಎಲ್ಲ ಮುಗ್ದು ಹೋಯ್ತು ಅನ್ನಂಗೆ ಮಾತಾಡ್ತೀಯಲ್ಲವಾ? ಇಲ್ಲ ಗುರುಜಿ, ನನಗೆ ಆರೋಗ್ಯ ಸರಿ ಇಲ್ಲ. ಆಯ್ತು, ಹಿಂಗೆ ಕೊರ್ಕೊಂಡು ಕೂತ್ಕೊಂಡ್ರೆ ಆರೋಗ್ಯ ಎಲ್ಲಿ ಸರಿ ಹೋಗುತ್ತೆ? ಆರೋಗ್ಯ ಡಾಕ್ಟ್ರು ಕೊಡೋದಲ್ಲ, ಆರೋಗ್ಯ ಮಾತ್ರೆಗಳಿಂದ ಬರೋದಲ್ಲ. ಆರೋಗ್ಯ ಅಯ್ಯೋ ದೇವರೇ ನನಗೆ ಇಷ್ಟ ಆದರೂ ಕೊಟ್ಟಿದೆಯಲ್ಲಪ್ಪ, ನಾನು ನೆಮ್ಮದಿಯಾಗಿರ್ತೀನಿ ಕಣೆಯ, ಥ್ಯಾಂಕ್ಸ್ ಕಣೆಯ ಅಂತ ದೇವರಿಗೆ ಧನ್ಯವಾದ ಹೇಳೋದಕ್ಕೆ. ಹಿಂಗೆ ಆಗಿಲ್ಲ ಅಂದರೆ ಮಗನ ಮದುವೆ ಆಗ್ಬಿಟ್ರೆ ಸಾಕು, ನಾನು ಆಮೇಲೆ ಸತ್ರು ಪರವಾಗಿಲ್ಲ. ನೀನಾಗ ಸಾಯ್ಬೇಕು, ನೀನು ಚೆನ್ನಾಗಿರ್ಬೇಕು. ಏನು ಮಗನ ಮದುವೆ ಆದ ತಕ್ಷಣ ನೀನು ಸಾವು ಬಂದು ಆಯಿತು, ಮಗನ ಮದುವೆ ಆದ ತಕ್ಷಣ ಸಾವು ಬಂತು, ಬರಮ್ಮ ಆಯ್ತಲ್ಲ ಮದುವೆ, ಬರಮ್ಮ ಹೋಗೋಣ ಅಂತ ಯಮಧರ್ಮ ಕರೆದು ಹೋಯ್ತೀಯ? ಇಲ್ಲ ಮಗನಿಗೆ ಮಕ್ಕಳಾಗ್ಲಿ ಅಂತ ಬೇಗ ಮತ್ತೆ ಯಮನೂ ವಾಪಸ್ ಕಳಿಸಿಬಿಡ್ತೀಯ? ಅದು ಹಂಗಲ್ಲ. ಮಗನಿಗೆ ಮದುವೆ ಆಗೋದಕ್ಕೂ ನಿನ್ನ ಬದುಕಿಗೆ ನಿನ್ನ ಆರೋಗ್ಯಕ್ಕೂ ಸಂಬಂಧ ಇಲ್ಲ. ಅದು ಆಗೋ ಟೈಮಿಗೆ ಆಗುತ್ತೆ. ನಾನು ಹೇಳ್ತೀನಿ ಕೇಳಿಸ್ಕೊ, ಇನ್ನೂ 3 ವರ್ಷ ಸಮಯ ಬೇಕು, ಆಯ್ತಾ? ನೀನು ಕೊರಗಬೇಡ. ಮಗನಿಗೂ ಮದುವೆ ಆಗುತ್ತೆ, ಮಕ್ಕಳಾಗುತ್ತೆ, ಅವ್ರ ಜೊತೆ ನೀನು ಚೆನ್ನಾಗಿ ಬಾಳಿ ಇನ್ನೂ 4-6 ವರ್ಷ 16 ವರ್ಷ ಚೆನ್ನಾಗಿರ್ಬೇಕು ಅಂದರೆ ಅಯ್ಯೋ ಕಾಲ ಹಂಗೆ ಬಂದಿದೆಯಲ್ಲವಾ? ಚೆನ್ನಾಗಿರೋ ಆಸ್ತಿ ಅಂತಸ್ತು ಹೊಲ ಮನೆ ಇರೋವನಿಗೆ ಏನೋ 1000 ಕಾರಣ ಹೇಳಿ ಹೆಣ್ಣು ಕೊಡ್ತಾ ಇಲ್ಲ. ಅಂಥದ್ರಲ್ಲಿ ಅಯ್ಯೋ ನನ್ನ ಮಗ ಬದುಕು ಬಂದಿದ್ದೇ ಪವಾಡ, ಇವತ್ತು ಯಾರಿಗೂ ಭಾರ ಆಗದಂಗೆ ಅವನು ಹುಟ್ಟಿಸ್ಕೊಂಡು ತಿನ್ನೋವಷ್ಟು ದೇವರಾದರೂ ಅವನಿಗೆ ಶಕ್ತಿ ಕೊಟ್ಟ. ಏನೋ ನಾಳೆ ದಿನ ಅವನಿಗೂ ಒಂದು ಎಲ್ಲೋ ಈಡು ಜೋಡು ಅಂತ ಇರುತ್ತೆ. ನಾನು ಯಾಕಪ್ಪ ಕೊರಗಬೇಕು ಅಂದುಕೊಂಡು ಚೆನ್ನಾಗಿರೋರಿಗೆ ಹೆಣ್ಣು ಸಿಗ್ತಾ ಇಲ್ಲ ಅನ್ನೋ ಈ ಕಾಲದಲ್ಲಿ ಭರವಸೆ ಕಳ್ಕೊಂಬೇಡಿ. ಚೆನ್ನಾಗಿರೋರಿಗೆ ಸಿಗ್ತಾ ಇಲ್ಲ, ನಮಗೆ ಸಿಗುತ್ತಾ ಅಂತ ನಾನು ಹೇಳ್ತಾ ಇಲ್ಲ, ನಿಮಗೂ ಸಿಗುತ್ತೆ. ಆದರೆ ಅದಕ್ಕೊಂದು ಕಾಲ ಗಳಿಗೆ ಅಂತ ಕೂಡು ಬರಬೇಕು. ನೀವು ಪ್ರಯತ್ನ ನಿಮ್ಮ ಪ್ರಯತ್ನ ನೀವು ಮುಂದುವರಿಸಿ. ಈಗ 50-60 ಹೆಣ್ಣು ನೋಡಿರೋರು ಮುಂದುವರಿಸ್ತಲೇ ಅವರವ, ಅಯ್ಯೋ ನಾವು 50 ನೋಡ್ದ ಸಿಕ್ಕಿಲ್ಲ ಬಿಡು ಅಂತ ಸುಮ್ಮನಾಗಲ್ಲ ಯಾರು. ಬಟ್ ಸಮಸ್ಯೆ ಮಗನಿಗೆ ಮದುವೆ ಆಗದಿರೋದಲ್ಲ, ನೀವು ಇದನ್ನು ನೋಡ್ತಾ ಇರೋ ರೀತಿ ಇದೆಯಲ್ಲ, ಅಯ್ಯೋ ಆಗಿಲ್ಲ ಆಯ್ತವ, ನೀನಿಬ್ರು ಮಕ್ಕಳಿಗೂ ಮದುವೆ ಆಗಿರ್ಲಿಲ್ಲ, ಅವ್ರು 30 ಬಂದ್ರು ಅಂತಲೇ ಅಂದ್ಕೊಳ್ಳಿ, ಅವಾಗ ಏನಾಗ್ತಿತ್ತು ನಿನ್ ಕತೆ? ಪುಣ್ಯ, ನಿನ್ ಮಗನಿಗೆ 21ಕ್ಕೆ ಮಾಡಿದೀಯ, ಆಯ್ತಾ? ಈ ಮಗನದ್ದು ಸ್ವಲ್ಪ ತಡವಾಗುತ್ತೆ. ಇನ್ನೊಂದು 3 ವರ್ಷ ನೀವು ಗಂಡ ಹೆಂಡತಿ ನೀವು ಒಳ್ಳೆಯವರಿದ್ದೀರಿ, ಕಷ್ಟಪಟ್ಟಿದ್ದೀರಿ, ಮಕ್ಕಳಿಗೆ ಜೀವನ ಕೊಟ್ಟಿದ್ದೀರಿ, ಎಷ್ಟೆಲ್ಲ ಒಳ್ಳೆ ರೀತಿಯಲ್ಲಿ ಬಂದಿದ್ದೀರಿ. ಈಗ ಈ ಕಾರಣಕ್ಕೆ ಕೊರಗಿ ಆಸೆ ಹಿಡಿಬಾರ್ದು.
ನಿಮಗೆ ಕಾಯಿಲೆ ಅಥವಾ ನಿಮಗೇನೋ ಹುಷಾರಿಲ್ಲ ಇದೆಲ್ಲ ಇದೆಯಲ್ಲ, ಇದು ನಿಮ್ಮ ಕೊರಗು ಯೋಚನೆಗಳಿಂದ ನೀವು ತಂದುಕೊಳ್ಳುವಂಥದ್ದು. ಹೌದು ಗುರುಜಿ. ಮಾಡಬಾರ್ದು ಅದನ್ನ. ನೀವು ಆಸ್ಪತ್ರೆಗೆ ಹೋಗ್ತಾ ಇರೋದೇ, ದುಡ್ಡು ಇಕ್ತಾ ಇರೋದೇ, ಡಾಕ್ಟ್ರ್ ಮಾತ್ರ ಬರ್ಕೊಡ್ತಾ ಇರೋದೇ, ನೀವು ನುಂಗ್ತಾ ಇರೋದೇ, ಇಲ್ಲಿ ಕೊರಗ್ತಾ ಅಂದರೆ ನಮ್ಮಲ್ಲಿ ದೊಡ್ಡವರು ಹೇಳ್ತಾರೆ, ನೀವು ಆಸ್ಪತ್ರೆಗೆ ಹೋಗೋದು ಉಂಟಂತೆ, ಇಲ್ಲಿ ಕೊರಗೋದು ಉಂಟಂತೆ. ಅದೊಂಥರ ಈ ಪಥ್ಯ ಮಾಡ್ದಂಗೆ, ಮಾತ್ರೆ ನುಂಗಿದ್ರೆ ಈಗ ಜಾಂಡೀಸ್ ಬಂದಿದೆ ಅಂದ್ಕೊಳ್ಳವ, ಎಲ್ಲ ಹೋಗ್ತೀರಾ, ಅವನು ಒಂದು ಔಷಧಿ ಕೊಡ್ತಾನೆ, ಇಂತಿಂತ ತಿನ್ಬೇಕು ಇಂತಿಂತ ತಿನ್ಬಾರ್ದು ಅಂತ ಹೇಳಿ ಕಳಿಸ್ತಾನೆ. ನೀವು ಔಷಧಿನೂ ತಾಣ್ತೀರಾ, ಆದ್ರೆ ಅವ್ನು ಹೇಳಿದ್ದು ಏನು ಪಥ್ಯವನ್ನು ಪಾಲಿಸೋಲಿಲ್ಲ ಅನ್ನೋದು, ಅದರ ಔಷಧಿ ತಾಣ ಪ್ರಯೋಜನ ಏನು? ಹೌದು ಗುರುಜಿ. ಅದಕ್ಕೆ ವ್ಯಾಕರಣವಿಲ್ಲದ ಓದು, ಪಥ್ಯವಿಲ್ಲದ ಔಷಧಿ ಇವೆರಡು ವ್ಯರ್ಥ. ಹೌದು. ಹಂಗೆ ನೀನು ದಿವಸ ಆಸ್ಪತ್ರೆಗೆ ಹೋಗ್ತಿರೋದೇ, ಇಲ್ಲ ಬಂದು ಕೊರಗುತ್ತಿರೋದೇ ಅನ್ನೋದಾದ್ರೆ ಆಸ್ಪತ್ರೆ ಡಾಕ್ಟರ್ ದುಡ್ಡಾಗುತ್ತೆ ಹೊರತು ನಿನ್ನ ಕಾಯಿಲೆ ಹೋಗಲ್ಲ. ಹೌದು ಗುರುಜಿ. ಅದಕ್ಕೆ ಕೊರಗೋಕೆ ಹೋಗಬೇಡ. ನಿನ್ನ ಮಗನಿಗೆ ಬರ್ರಿಟ್ಕೋ, 3 ವರ್ಷ ಬೇಕಾಗುತ್ತೆ, ಆದರೆ ಒಳ್ಳೆಯವರೇ ಸಿಗ್ತಾರೆ. ನಿನ್ನ ಮಗನು 4 ಕಾಸು ದುಡ್ಡು ಮಾಡಿಕೊಳ್ಳಿ, ಅವನು ಒಂಚೂರು ಚೆನ್ನಾಗಿ ಆದರೆ ಬಂದವಳನ್ನು ಸಾಕ್ತಾರೆ. ಇನ್ನು 25ಕ್ಕೆ ಮದುವೆ ಮಾಡಿಬಿಟ್ಟು ಅವನಿಗೆ ಏನು ಗೊತ್ತಿಲ್ಲ, ಎತ್ತು ಗೊತ್ತಿಲ್ಲ, ದುಡ್ಡಿಲ್ಲ, ಕಾಸಿಲ್ಲ, ಬಂದವಳು ಅದೇನೋ ನೆಪ ಹೇಳ ಅವಳು ಬಿಟ್ಟು ಹೋದ್ಲು, ಆಮೇಲೆ ಕೊಡಗ್ತೀರಾ? ಇಲ್ಲ ಗುರುಜಿ. ಅದಕ್ಕೆ ಅವನಿಗೂ ಜಗತ್ತೇನು, ಹೆಣ್ಮಕ್ಳು ಹೆಂಗೆ, ದುಡ್ಡಿದ್ರೆ ಏನು, 4 ಕಾಸು ದುಡ್ಡು ಮಾಡ್ಕೊಳ್ಳಿಕ್ಕೆ ಬಿಡಿ, ಆಮೇಲೆ ಅವನ ಜೀವನ ಅವನು ಕಟ್ಕೊಳ್ತಾನೆ. ನೀವು ಕೊರಗಬೇಡವ, ಒಳ್ಳೇದಾಗುತ್ತೆ. ನಿನ್ನ ಚಿಕ್ಕ ಮಗನಿಗೆ 3 ವರ್ಷ ಸಮಯ ಬೇಕು, ಹುಡುಕಿ, ನಿಮ್ಮ ಪ್ರಯತ್ನ ನೀವು ಮಾಡಿ, ಆದರೆ ಕಾಲ ಕೂಡಿ ಬರೋದಕ್ಕೆ ಸಮಯ ಬೇಕು. ನಿಮ್ಮ ನೋಡಿ, ಈಗ ನಿಮ್ಮ ಮಗನಿಗೆ ದೊಡ್ಡ ಮಗನಿಗೆ 21ಕ್ಕೆ ಆಯಿತು, ಈತನಿಗೆ ಯಾಕೆ 25ಕ್ಕೂ ಆದರೂ ಆಗ್ತಾ ಇಲ್ಲ ಅಂತ ಬಂದಾಗ ಒಬ್ಬೊಬ್ಬರಿಗೆ ಆಗಿರ್ತತವ. ಕೆಲವೊಬ್ಬರಿಗೆ 18, 19, 20ಕ್ಕೆ ಮದುವೆ ಆಗ್ಬಿಡುತ್ತೆ, ಇನ್ನೊಬ್ಬರಿಗೆ 35 ಆದರೂ ಆಗಲ್ಲ. ಇದೇನು ಒಂದು ಅವ್ರವ್ರ ಕರ್ಮಾನುಸಾರ ಇರ್ತವೆ, ಅದು ಸಿಗೋ ವೇಳೆ ಬಂದಾಗ ಯಾರೂ ತಪ್ಪಿಸೋಕಾಗಲ್ಲ. ನಮ್ಮ ಮನೆಯವ್ರು ಮಾತಾಡ್ತಾರಂತೆ ಗುರುಜಿ, 1 ನಿಮಿಷ. ಕೊಡುವ. ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ ಸರ್. ಏನು ಎಕ್ಸಾಮ್ ಹಾಲಲ್ಲಿ ಹಿಂದ್ಗಡೆ ನನಗೆ ಉತ್ತರ ಹೇಳ್ಕೊಟ್ಟಂಗೆ ಪಕ್ಕ ಕೂತ್ಕೊಂಡು ಹೇಳ್ಕೊಡ್ತಾ ಇದ್ದೀರಾ? ನಾನು ಆಗಲೇ 3-4 ವರ್ಷದಿಂದ ಕೇಳ್ತಾ ಇದೀನಿ ಸರ್. ಹೌದಾ? ಎಲ್ಲ ಎಕ್ಸ್ಪೀರಿಯನ್ಸ್ ನಿಮ್ಮ ಇದರಿಂದ ಕಲ್ತ್ಬಿಟ್ಟಿದ್ದೀರಾ? ಕಲ್ತ್ಬಿಟ್ಟಿದೀನಿ. ನಿಮ್ಮ ಅನುಭವ ದೊಡ್ಡದು ಸರ್. ನಾವೇನು ಹೇಳೋದು, ನೋಡಿರೋ ಜೀವನ ನಾವು ನೋಡಿಲ್ಲ. ಇಲ್ಲ ಸರ್, ತುಂಬಾ ಇನ್ನು ಇಲ್ಲ, ನಾವೇನೇ ಇದ್ರೂನು ನಿಮ್ಮ ಮಾತುಗಳಲ್ಲಿ ಇದೆಯಲ್ಲ ಸತ್ವಗಳು, ಅದನ್ನ ಕೇಳಿ 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 ಹೆಂಗಾಗಿದೀವಿ ಅಂದ್ರೆ ಯಾರೇನಾದ್ರೂ ಅಂದ್ಕೊಳ್ಳಿ ನಂಗೆ ಯಾಕೆ ಅಂತ. ಇಲ್ಲ ಬಿಡಿ, ನಾನ್ ಬೆಳಿಗ್ಗೆ ಪ್ರತಿಯೊಂದು ಈಗ 711 ಎಪಿಸೋಡ್ ಎಲ್ಲಾನು ಕೇಳ್ಬಿಟ್ಟಿದೀನಿ ಸರ್. ಹೌದಾ? ಎಲ್ಲಾನು ಕೇಳ್ಬಿಟ್ಟಿದೀನಿ. ನೋಡಿ, ನಿಮಗೆ ಎಷ್ಟು ತಿಳುವಳಿಕೆ ಬಂದಿರನ ಅದರಿಂದ ಅಲ್ವಾ? ಬಂದಿದೆ ಅಂತ ಅಂದ್ರೆ ನಾನು ಎಷ್ಟೋ ಜನಕ್ಕೆ ಹೇಳ್ತಾ ಇದ್ದೀನಿ, ಈ ಪ್ರೋಗ್ರಾಮ್ ನೋಡಿ, ಒಂದು ಗಂಡ ಹೆಂಡತಿ ಸಂಬಂಧ, ತಂದೆ ತಾಯಿ ಮಕ್ಕಳ ಸಂಬಂಧ ಈ ತರ ಇರ್ಬೇಕು, ಹಿಂಗಿರ್ಬೇಕು. ಏಕೆಂದ್ರೆ ಎಲ್ಲಾ ಅನುಭವಗಳು ಬಂದ್ಬಿಟ್ಟಿದೆ. ಮಾತಾಡೋಣ ಯಾವಾಗ ಕೇಳ್ತಾ ಇರ್ತೀರಾ? ಅಂದ್ರೆ ಬಿಡುವಾದ ಕೇಳ್ತಾ ಇರ್ತೀರಾ? ಎನಿ ಟೈಮ್ ಅಂದ್ರೆ ನಾನು ಪ್ರತಿದಿನದ ಲೈವ್ ಅಲ್ಲಿ ಕೆಲವು ಟ್ರೈ ಮಾಡ್ತಾ ಇದ್ದೆ, ಸಿಕ್ತಿರ್ಲಿಲ್ಲ ಲೈನ್. ಇವತ್ತು ಒಂದ್ ಫೋನ್ ಅಲ್ಲಿ ನೋಡ್ತಾ ಕುತ್ಕೊಂಡು ಇನ್ನೊಂದ್ ಟ್ರೈ ಮಾಡ್ತಿದ್ವಿ, ಸಿಕ್ತು ಸರ್ ಲೈನ್. ಇರ್ಲಿ ಪಾಪ, ನಿಮಗಿರುವ ಭಯ ಸಹಜವಾದದ್ದೇ. ಆದ್ರೆ ಶ್ರೀಮತಿ ಅವ್ರಿಗೆ ಹೇಳಿ, ಏನೇ 35 ಆದ್ರೂ ಹುಡುಕ್ತಾವ್ರ ಕಣೆ, ನಮ್ಗೆ ಒಬ್ಬ ಮಗಂದಾದ್ರೂ ಆಗಿದೆ, ಇನ್ನೊಬ್ಬಂದು ಯಾಕೋ ಸಮಯ ತಗೊಂಡಿದೆ. ಅವ್ನು ಆಗ ನೋಡಿದ್ರೆ ಅವನು ಇಷ್ಟ ಆದ್ರೂ ಚೇತರಿಸ್ಕೊಂಡಿರೋದೇ ದೇವ್ರ ಪವಾಡ. ಅವನು ಉಳಿದಿದ್ದಾನೆ, ಚೆನ್ನಾಗಿದ್ದಾನೆ, ಚೆನ್ನಾಗಿ ಏನೋ ಮಾಡ್ಕೊಂಡಿದ್ದಾನೆ, ಸಮಯ ಆಗ್ಲಿ, ಏನ್ ತೊಂದರೆ ಇಲ್ಲ. ಅದಕ್ಕೋಸ್ಕರ ಕೊರಗಿ ಆರೋಗ್ಯ ಕೆಡಿಸ್ಕೊಂಡು ಹಾಸಿಗೆ ಹಿಡಿದ್ರೆ ಮಗನ ಮದುವೆ ಮಾಡ್ಲಿಕ್ಕೂ ಶಕ್ತಿ ಇರಲ್ಲ. ಆಮೇಲೆ ಟೈಮ್ಗೆ ಅದು ಹಾಗೆ ಆಗುತ್ತೆ. ಉಣ್ಕೊಂಡು ತಿನ್ಕೊಂಡು ಒಗ್ಗಟ್ಟಲ್ಲಿ ಒಂದು ಮನೇಲಿ ಆರಾಮಾಗಿ ನಮ್ಮ ಸಂಸಾರ ಆನಂದ ಸಾಗರ ಅಂತ ಇದ್ದೀರಾ, ಇಷ್ಟೇ. ಮಿಕ್ಕಿದ್ದೇನಾಗಬೇಕು ಅದು ಕಾಲಕ್ಕೆ ಆಗುತ್ತೆ. ಆಗದೆ ಇರೋದಕ್ಕೆ ಕೊರಗ್ತಾ ಕೂತ್ಕೊಳ್ಳೋದಕ್ಕಿಂತ ಏನು ಕೊಟ್ಟಿದ್ದಾನೆ, ಏನು ಆಗಿದೆ ಅದಕ್ಕೆ ದೇವರೇ ಕೃತಜ್ಞತೆ ಕಣಪ್ಪ ನಿನಗೆ ಅಂದುಕೊಂಡು. ಯಾಕಂದ್ರೆ ನಿಮ್ಮದೇ ಊರಲ್ಲಿ ಒಂಚೂರು ಆ ಕಡೆ ಈ ಕಡೆ ಓಡಾಡಿ ನಿಮ್ಮಷ್ಟು ನೆಮ್ಮದಿ ಇಲ್ಲದ, ನಿಮ್ಮಷ್ಟು ಒಂಚೂರು ಬದುಕಿನ ಕುರಿತು ವ್ಯವಸ್ಥೆ ಇಲ್ಲದ ಎಷ್ಟು ಜನ ಇದ್ದಾರೆ. ಅಥವಾ ನಿಮ್ಮೂರಲ್ಲೇ 30 ಆದ್ರೂ ಮದುವೆ ಆಗದಿರೋರು ಯಾರೋ ಇರ್ತಾರೆ, ನೋಡಿಬೇಕಾದ್ರೆ. ಅವ್ನಿಗೇನು ಹಂಗಾರೆ ನಿಮ್ಮ ತರ ಯೋಚನೆ ಮಾಡ್ರೆ ಅವ್ನ ಊರ್ ಬಿಟ್ಟು ಹೋಗ್ಬೇಕು ಅವನು. ಊರಲ್ಲೇ ಇರಂಗಿಲ್ಲ. ಇರ್ಲಿ ಆಗುತ್ತೆ. ಇನ್ನೊಂದು 3 ವರ್ಷ ಸಮಯ ತಗೊಳುತ್ತೆ. ನಾನು ಹೇಳೋದು, ಈಗ ಕಥೆಯೆಲ್ಲ ಕೇಳ್ತೀರ, ನಿಧಾನಕ್ಕಾದ್ರೂ ಮನೆ ಬೆಳಗೋಳು ಸಿಗ್ಬೇಕು, ಮನೆ ತೊಳೆಯೋಳಲ್ಲ. ಇಲ್ಲ, ನನಗೆ ಸಮಾಧಾನ ಇದೆ, ಬಟ್ ಮನೆಯವ್ರಿಗೆ ಸ್ವಲ್ಪ ಹಂಗೆ ಅನ್ಸುತ್ತೆ. ನೀವು ತಿಳಿದವ್ರು ಅದನ್ನ ಹೇಳ್ಬೇಕು.
ಹೇಳ್ತಾ ಹಂಗೆಲ್ಲ ಯೋಚನೆ ಮಾಡಬೇಡ. ಕೊರ್ಗಿ ನರಳ್ತಾ ಸುಮ್ಮನೆ ಯಾಕೆ ಆರೋಗ್ಯ ಕೆಡಿಸ್ಕೊಳ್ತೀಯ? ಭಗವಂತ ಕೊಡೋ ಸಮಯಕ್ಕೆ ಎಲ್ಲ ಕೊಟ್ಟೇ ಕೊಡ್ತಾನೆ. ಅವಾಗ ನಾವು ಬಾಚಿ ಎಲ್ಲ ಬಳ್ಕೊಳ್ಳೋಣ. ಆದರೆ ಏನೋ ಈ ಥರದ ಪರಿಸ್ಥಿತಿ ಹುಡುಕ್ತಾ ಇದ್ದೀವಿ, ಎಲ್ಲೂ ಕೊಡ್ತಾ ಇಲ್ಲ ಅನ್ನೋದಕ್ಕಿಂತ ಯೋಚನೆ ಮಾಡಿ, ಮಗನಿಗೆ ಅಂಥದ್ದೇನೋ ಶಿಕ್ಷಣ, ಅಂಥದ್ದೇನೋ ಕೆಲಸ ಇದ್ದಿದ್ರೆ ಸಮಸ್ಯೆ ಆಗ್ತಿರ್ಲಿಲ್ಲ. ಹಾಗಂತ ಇಲ್ಲದೆ ಇರೋದು ಸಮಸ್ಯೆ ಅಂತ ನಾನು ಹೇಳಿದೆ, ಅದಕ್ಕೂ ಒಂದು ಇಡು ಜೋಡಿ ಇರುತ್ತೆ. ಹೌದೌದು. ಈಗ ನನ್ನ ಚೆನ್ನಾಗಿರುವ ಓರಿಗಳಿಗೆ ಸಂತೆಯಲ್ಲಿ ಏನು ಬೆಲೆ ಇದೆಯೋ, ಕೊಂಬೆಲ್ಲ ಹಿಂಗಾಗಿ ಹೆಂಗೆಂಗೋ ಇರುವ ಒಂದು ಪುಟ್ಟ ಹಸುವಿಗೂ ಅಥವಾ ಓರಿಗೂ ಅದಕ್ಕೂ ಏನೋ ಒಂದು ಬೆಲೆ ಇರುತ್ತೆ. ಹೌದೌದೌದು ಸರ್. ಚೆನ್ನಾಗಿರೋ ಮಾತ್ರ ಸೇಲ್ ಆಗ್ತವೆ, ಇನ್ನು ಮಿಕ್ಕದವೆಲ್ಲ ಸೇಲ್ ಆಗಲ್ವಾ? ಚೆನ್ನಾಗಿರೋದಕ್ಕೆ ಚಂದದ ಬೆಲೆ, ಮಧ್ಯದಕ್ಕೆ ಮಧ್ಯದ ಬೆಲೆ ಇದ್ದಿದ್ದೆ. ಹಾಗಾಗಿ ನನ್ನ ಮಗನಿಗೂ ತಕ್ಕಂತೆ ಏನೋ ಅವನ ಹಣೆ ಬರದಲ್ಲೂ ಇರುತ್ತೆ. ಅಯ್ಯೋ ನಿಮ್ಮ ಮಗ ಓದಿಲ್ಲ, ಅವನ ಹತ್ರ ಕೆಲಸ ಇಲ್ಲ, ಅದಿಲ್ಲ ಇದಿಲ್ಲ. ಇವತ್ತಿಗೆ ಗುಣಕ್ಕೆ ಬೆಲೆ ಕೊಡೋರು ಬಹಳ ಕಡಿಮೆ ಸರ್. ಹಂಗೂ ಸಿಕ್ಕರೆ ಅವ್ರ ಪಾದ ಹಿಡ್ಕೊಂಡ್ಬಿಡ್ಬೇಕು. ಕಡಿಮೆ. ಸುಮ್ಮನೆ ನಾವು ಹೇಳ್ಬೋದು, ಅಯ್ಯೋ ಗುಣವಂತನಪ್ಪ, ಒಳ್ಳೆ ಹುಡುಗ ಸಾರ್, ಅದು ಇದು ಅಂತ. ಆ ಒಳ್ಳೆತನವನ್ನು ಗುರುತಿಸ್ಲಿಕ್ಕೆ ಅಂತ ಒಳ್ಳೆಯ ಮಹನೀಯರು, ಮಹಾನ್ ಕುಟುಂಬದವರು ಬೇಕು. ಅದು ಸಿಕ್ಕರೆ ಅದು ನಮ್ಮ ಭಾಗ್ಯ ಅಂದ್ಕೊಂಡು ನಾವು ಅದನ್ನು ಸ್ವೀಕರಿಸಬೇಕು. ಇರಲಿ, ನಿಮ್ಮ ಮಗನ ಗುಣ, ಅವನ ಸಜ್ಜನಿಕೆ ಮತ್ತು ಚಟವಿಲ್ಲದ ಬದುಕು ಅವನನ್ನು ಕಾಪಾಡುತ್ತೆ. ಎಂತೆಂಥವ್ರು ಒಂದು ಹುಡುಗಿ ನೋಡ್ಕೊಂಡು ಮದುವೆ ಆಗಿ 3 ತಿಂಗಳಿಗೆ ಡೈವರ್ಸ್ ಆಗೋ ಅಂಥ ಹುಡುಗರೆಲ್ಲ ಇರೋರ ನಡುವೆ ನಿಮ್ಮ ಮಗ ಒಳ್ಳೆ ರೀತಿಯಲ್ಲಿ ನೀವು ತಲೆ ತಗ್ಗಿಸದಂತೆ ಒಳ್ಳೆ ರೀತಿಯಲ್ಲಿ ಬದುಕ್ತಾವನಿ ಅಂದರೆ ಆ ಬದುಕನ್ನು ನೀವು ಗೌರವಿಸಬೇಕು. ಅವನಿಗೂ ಏನೋ ಒಂದು ಒಳ್ಳೇದು ದೇವ್ರು ಇಟ್ಟಿರ್ತಾನೆ, ಕಾಯಿರಿ. ಆಯ್ತಾ? ಶುಭವಾಗ್ಲಿ, ಒಳ್ಳೇದಾಗ್ಲಿ. ನಿಮ್ಮ ಶ್ರೀಮತಿಯವರ ಹಾಗೆಲ್ಲ ದುಃಖಕ್ಕೊಳಪಟ್ಟಾಗ ಹೇಳಿ, 4 ಜನರ ಕತೆ ಉದಾಹರಣೆ ಕೊಟ್ಟು ಈ ಸ್ಟೋರಿ ಕೇಳೆ ನೋಡಿ. ಆ ಹುಡುಗನ ಕತೆ ನೋಡೆ. 35 ಆದ್ರೂ ಸಾರ್ ನಾವು ಇನ್ನೂ 60 ಮನೆಗೆ ಹೋಗಿ ಉಪ್ಪಿಟ್ಟು ತಿಂದು ಬಂದ ಸರ್, ಒಬ್ರು ಫೋನ್ ಮಾಡಿಲ್ಲ ಸರ್ ವಾಪಸ್ಸು ಅಂತಾರೆ. ಇರ್ಲಿ ಸರ್. ಆಮೇಲೆ ಇನ್ನೊಂದ್ ಏನಂದ್ರೆ, ನಿಮ್ಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ಜ್ಞಾನ, ಇಷ್ಟು ನಯ ವಿನಯ, ಇಷ್ಟೊಂದು ಬುದ್ಧಿಶಕ್ತಿ, ನಾನು ಎಲ್ಲಾ ಪ್ರತಿಯೊಂದು ಮಾತಲ್ಲೂ ಯೋಚನೆ ಮಾಡ್ತಾ ಇದ್ದೀನಿ. ದೇವ್ರು ಹೆಂಗ್ ಕೊಟ್ಟಿರ್ಬೋದು ಅವ್ರಿಗೆ. ಎಷ್ಟು ಮಾತಾಡ್ತೀರಾ. ಆಮೇಲೆ ಎಷ್ಟೆಷ್ಟೋ ಜನಗಳು ಕೇಳಿರೋರು, ಕೆಲವರೆಲ್ಲರೂ ಅದೇ ಪ್ರಶ್ನೆ ಕೇಳಿದಾರೆ ನಮ್ಗೆ, ಸರ್ ನಿಮ್ಗೆ ಇಷ್ಟು ಜ್ಞಾನ, ಅಷ್ಟಿದು ಹೆಂಗ್ ಬಂತು ಅಂತ ಹೇಳ್ಬಿಟ್ಟು ನಾನು ಅದನ್ನ ತಿಳ್ಕೊಳ್ಬೇಕು ಅಂತ ಆಸೆ ಸರ್. ನನ್ನ ಹತ್ರ ಜ್ಞಾನ ಇದೆ ಅಂತ ನಿಮ್ ನಂಬ್ತೀರಾ? ಜ್ಞಾನ ಅಂದ್ರೆ ನೀವು ಜನಗಳಿಗೆ ಹೇಳ್ತಿರಲ್ಲ ಹಿತವಚನಗಳು, ಎಲ್ಲಿಂದ ಬಂತು ಅಂತ. ಹೆಂಗೆ ಅಲ್ಲಿ ಪ್ರತಿಯೊಂದೊಂದು ವಾಕ್ಯ ನಿಮ್ ಬಾಯಿಂದ ಆಚೆ ಬರ್ಬೇಕಾದ್ರೆ ಅದು ಮುತ್ತನ್ನ ಪೋಣಿಸ್ದಂಗೆ ಇರುತ್ತೆ ಆ ಮಾತುಗಳು. ಅದು ಜನಸಾಮಾನ್ಯರಿಗಂತೂ ಸಾಧ್ಯ ಇಲ್ಲ ಸರ್. ಅದು ಗೋವಿಂದ, ನೀವು ಒಂದು ದೈವವಾಣಿ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಆಧುನಿಕ ಬಸವ. ಯಾಕೆ ಅಂತಂದ್ರೆ ಆಗಿನ ಕಾಲದಲ್ಲಿ ಬಸವಣ್ಣವ್ರು ಹೇಳಿದ್ರು, ಕಾಯಕವೇ ಕೈಲಾಸ ಅಂತ ಹೇಳ್ಬಿಟ್ಟು. ನೀವು ಈ ಒಂದು ನುಡಿನ ಜನರಿಗೆ ಈ ತರ ಉಪದೇಶ ಮಾಡ್ತಿದ್ದೀರ, ಅದು ತುಂಬಾ ಅನುಕೂಲ ಆಗಿದೆ ಎಲ್ರಿಗೂ. ಅದು ಇನ್ನೂ ನನಗೆ ಕೆಲವೊಂದು ವರ್ಡ್ಗಳು ಬರಲ್ಲ. ಬಟ್ ಏನಂದ್ರೆ ಇದನ್ನ ಈ ಪ್ರೋಗ್ರಾಮ್ ಕೇಳೋರಂತೂ ತುಂಬಾ 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 ಉಪಯೋಗ ಪಡಿತಾರೆ. ಕೇಳಿ ತಿಳ್ಕೊಂಡಿದ್ರೆ ಮಾತ್ರ. ಸುಮ್ನೆ ಕೇಳಿ ಒಂದ್ ಎಪಿಸೋಡ್ ಕೇಳಿದ್ರೆ ಏನಾಗಲ್ಲ. ಕೇಳ್ಬೇಕು. ಬೇರೆಯವ್ರ ಕತೆ ಕೇಳಿದಾಗ ತಪ್ಪೆಲ್ಲ ಆಗಿದೆ, ಸರಿ ಎಲ್ಲ ಆಗಿದೆ, ತಪ್ಪನ್ನ ಬಿಡ್ಬೇಕು, ಒಳ್ಳೆತನ ನಡಿಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ಇದ್ರಲ್ಲೂ ನಿಮ್ಮ ಮಾತುಗಳು ಕೇಳ್ಕೊಂಡ್ರೆ ಕುಟುಂಬದಲ್ಲಿ ಅಥವಾ ಸಂಸಾರದಲ್ಲಿ ಜಗಳ ಅನ್ನೋದ್ ಬರಲ್ಲ, ದ್ವೇಷ ಅನ್ನೋದ್ ಬರಲ್ಲ. ಸುಖಿ ಕುಟುಂಬವಾಗಿ ಬದುಕ್ಬೋದು. ಸತ್ಯ 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 ಅಲ್ವರ? ನಿಜ. ಜಗಳ ಮಾಡೋದಿಕ್ಕೆ ಒಂದ್ ಕಾರಣ ಬೇಕು. ಆ ಕಾರಣ ಯಾಕೆ ಬಂತಂತ ತಕ್ಷಣ ತಿರುಗಿ ನೋಡಿದ್ರೆ ಜಗಳನೇ ಇರಲ್ಲ ಅಲ್ವರ? ನಿಜ ನಿಜ ನಿಜ. ಆಗ ಹಂಗೆ ನಿಮ್ಗೆ ಇಷ್ಟ್ ಚಿಕ್ಕ ವಯಸ್ಸಲ್ಲಿ, ಈಗ 28-29 ವರ್ಷ ನಿಮ್ಗೆ ಅಲ್ವರ? ಇಷ್ಟೊಂದು ಬುದ್ಧಿಶಕ್ತಿ ನಿಮ್ಗೆ ಹೆಂಗ್ ಬಂತು, ಏನ್ ಕತೆ ತಿಳ್ಕೊಬೇಕು ಅಂತ. ಇಲ್ಲಿ ಅದಕ್ಕೆ ಈಗ ನಾನು ಈಗ ಒಬ್ರು ಓಕೆ ನಿಮ್ಮ ಮನೆಗೆ ಬಂದೆ, ನೀವು ರೈತರಾಗಿದ್ದೀರಿ, ಅಲ್ಲಿ ನೀವು ಒಂದಷ್ಟು ದವಸ ಧಾನ್ಯದ ಮೂಟೆ ಜೋಡಿಸಿದ್ದೀರಿ. ಈಗ ಆಯಿತು, ನೀವೇ ನಮ್ಮ ಮನೆಗೆ ಬಂದರು ಅಥವಾ ನಮ್ಮ ಮನೆಗೆ ಬಂದ್ರಿ, ನಾನೇ ನಿಮ್ಮ ಮನೆಗೆ ಬಂದೆ. ನಿಮ್ಮ ಮನೇಲಿ ಅಲ್ಲಿ ಭತ್ತದ ಮೂಟೆ, ರಾಗಿ ಮೂಟೆ, ಹುಳ್ಳಿಕಾಳು ಮೂಟೆ ಏನೇನೋ ಜೋಡಿಸಿದ್ದೀರಿ. ಇದು ಎಲ್ಲಿಂದ ಬಂತು ಅಂದ್ರೆ ನಿಮ್ಮ ಉತ್ತರ ಏನಿರುತ್ತೆ?
ನಮ್ಮ ಸಕಲ ಪ್ರಯತ್ನದಿಂದ ವ್ಯವಸಾಯ ಮಾಡುದಲ್ಲ ಅಷ್ಟೇ. ಯಾವಾಗ ಈಗ ಅಲ್ಲಿ ಈಗ ನಮ್ಮ ಮನೆಗೆ ಬಂದು ನೀವೇ ಕೇಳಿದ್ರಿ, ಗುರುಗಳೇ ಈ ಮುಡ್ಡೆ ಅಕ್ಕಿ ಎಲ್ಲಿಂದ ಬಂತು, ಈ ರಾಗಿ ಎಲ್ಲಿಂದ ಬಂತು, ನಾನು ಅದಕ್ಕೆ 2-3 ಉತ್ತರ ಕೊಡ್ಬೋದು. ಒಂದು, ನೋಡಪ್ಪ ನಾನು ದುಡ್ಡು ಕೊಟ್ಟು ತಂದೆ, ಅಂದ್ರೆ ಜ್ಞಾನವನ್ನ ನಾನು ದುಡ್ಡು ಕೊಟ್ಟೆ, ಒಬ್ರು ಯಾರೋ ನನಗೆ ಜ್ಞಾನ ಕೊಟ್ರು. ಒಂದು, ನಾನು ಹೊಲದಲ್ಲಿ ಬೆಳೆ ಬಿತ್ತನೆ ಮಾಡಿ ಅಲ್ಲಿಂದ ನಾನು ಬೆಳೆ ಬೆಳೆದೆ ಅಂತ ಹೇಳ್ಬೋದು. ಇಲ್ಲ ನನಗೆ ಯಾರೋ ಗುರು ಅಥವಾ ಯಾರೋ ಒಬ್ರು ನಮಗೆ ದಾನ ಧರ್ಮ ಕೊಟ್ಟರು ಕಣಪ್ಪ ಅಂತೇಳಿ. ಅಂದ್ರೆ ಒಬ್ಬರ ಮನೆಯಲ್ಲಿರುವ ದವಸ ಧಾನ್ಯ ಬರ್ಲಿಕ್ಕೆ 4-4 ಕಾರಣ ಇರುತ್ತೆ. ಒಂದು, ಅವನೇ ಬೆಳೆದಿರ್ತಾನೆ, ಇಲ್ಲ ದುಡ್ಡು ಕೊಟ್ಟು ತಂದಿರ್ತಾನೆ, ಇಲ್ಲ ಯಾರೋ ದಾನವ ಕೊಟ್ಟಿರ್ತಾರೆ, ಇಲ್ಲ ಅವನೇ ಸ್ವಪ್ರಯತ್ನದಿಂದ ಗಳಿಸಿರ್ತಾರೆ. ಜ್ಞಾನವೂ ಕೂಡ ಇಷ್ಟೇ ಮೂಲದಿಂದ ಬಂದಿರುತ್ತೆ. ಒಂದು ಯಾವುದೋ ಪೂರ್ವಜನ್ಮದ ಪುಣ್ಯ ಇರುತ್ತೆ, ಅವನೇ ಈ ಜನ್ಮದಲ್ಲಿ ಕಷ್ಟಪಟ್ಟು ಓದಿರ್ತಾನೆ, ಮತ್ತೆ ಅವನು 4 ನೋಡಿ ಕೇಳಿ ಮಾಡಿ ಈ ಥರದ, ಅಂದ್ರೆ ಈ ಎಲ್ಲ ಮೂಲಗಳಿಂದಲೂ ಅವನು ಸಂಪಾದನೆ ಮಾಡಿರ್ತಾನೆ. ನಾನು ಹೇಳೋದು ಅಷ್ಟೇ, ನಾನು ಈ ಬದುಕಿನಲ್ಲಿ ಹೀಗೆ ನಿಮ್ಮಂತ ಕರೆ ಮಾಡಿದ ನಿಮ್ಮಂತ ಹಿರಿಯ ಜೀವಿಗಳ ಹತ್ರ ಕೂತು ಮಾತಾಡಿ ಕಲ್ತಿರೋದು ಒಂದಾದರೆ, ಬಟ್ ನಾನು ಬಲವಾಗಿ ನಂಬ್ತೀನಿ, ನಾನು ಇದನ್ನ ಯಾವುದೋ ಹಿಂದಿನ ಜನ್ಮದಲ್ಲಿ ಅರ್ಧಕ್ಕೆ ನಿಲ್ಸಿದ್ದೆ, ಇಲ್ಲಿ ಮುಂದುವರಿಸ್ತಾ ಇದ್ದೀನಿ ಅಷ್ಟೇ. ಯಾಕಂದ್ರೆ ನನಗೂ ಕೆಲವೊಮ್ಮೆ ಅದು ಪವಾಡ ಅನ್ಸ್ಬಿಡುತ್ತೆ. ಯಾಕಂದ್ರೆ ನಾನು ಈ ಥರದ ಒಂದು ಬದುಕನ್ನು ನಾನು ಕಲ್ಪನೆನೂ ಮಾಡ್ಕೊಂಡಿರ್ಲಿಲ್ಲ. ಓದಿದ್ದೆ, ಓದ್ತಾ ಇದ್ದೆ, ಎಷ್ಟು ಹುಡುಗರ ಜೊತೆ ಬೆರೀತಾ ಇರಲಿಲ್ಲ. ನನ್ನ ಪಾಡಿ ನಾನು ಕೂತ್ಕೊಂಡೆಲ್ಲ ಓದೋದು, ಪುಸ್ತಕಗಳು ಓದೋದು, ಧ್ಯಾನ ಮಾಡೋದು, ಇದು ಮೊದಲಿಂದಲೂ ಬಂದಿದ್ದು ಹೌದು. ಬಟ್ ನಾನಾಗಲೇ ಹೇಳ್ದಂಗೆ ದವಸ ಧಾನ್ಯ ಹೇಗೆ ನಾನಾ ವಿಧಗಳಿಂದ ಸಂಗ್ರಹ ಪಡುತ್ತೋ ಹಾಗೆ ಜ್ಞಾನವೂ ಕೂಡ ಪುಸ್ತಕಗಳಿಂದ, ನಿಮ್ಮಂಥವ್ರ ಜೊತೆ ಮಾತಾಡೋದ್ರಿಂದ, ಹಿರಿಯರ ಜೊತೆ ಕೂತು ಮಾತಾಡೋದ್ರಿಂದ, ಮತ್ತು ನೀವೇ ಒಂದು ಶುದ್ಧ ಆತ್ಮವಾಗಿ ಅಂದರೆ ನೀವು ಈಗ ಬಸವಣ್ಣನವರು ಅಥವಾ ವಿವೇಕಾನಂದರಂಥವ್ರು ಮಹಾನುಭಾವರು ಅವ್ರು ಯಾಕೆ ಹಂಗೆಲ್ಲ ಮಾಡೋದು ಅಂದರೆ ಅವ್ರು ಅದಕ್ಕೆ ಬಂದ್ಬಿಟ್ಟಿರ್ತಾರೆ. ಯಾವಾಗ ಅವ್ರು ಅದಕ್ಕೆ ಬಂದ್ಬಿಟ್ಟಿರ್ತಾರೋ ನೀವು ಇದನ್ನ ಯಾಕೆ ಮಾಡ್ತಿದ್ದೀರಿ ಅಂತ ಅವ್ರನ್ನ ಕೇಳೋಕ್ಕಾಗಲ್ಲ. ಹಾಗೆ ನನ್ನ ಬದುಕಲ್ಲೂ ಓಕೆ, ನಾನು ಬಂದಿರೋದೇ ಇದಕ್ಕೆ ಅಂತ ನಂಬಿದ್ದೀನಿ, ಹಾಗೂ ಜ್ಞಾನವನ್ನು ಅನೇಕ ಮೂಲಗಳ ಮೂಲಕ ತಿಳ್ಕೊಂಡಿದ್ದೀನಿ. ಆದರೆ ನೀವು ಅದನ್ನು ಗುರುತಿಸ್ತೀರಲ್ಲ, ಅದು ನಿಮ್ಮ ದೊಡ್ಡ ಗುಣ. ಯಾವುದಾದ್ರೂ ಅಷ್ಟೇ ಸರ್, ಬರೀ ಒಂದೆರಡು ಕತೆ ಕಲ್ತಿರ್ಲಿ, ಅದರಿಂದ 4 ಜನಕ್ಕೆ ಉಪಯೋಗ ಆಗುತ್ತೆ ಅನ್ನೋದಾದರೆ, ಇಲ್ಲಿ ತಿಳ್ಕೊಳ್ಳೋದು ಒಂದು ಕಲೆ ಆದರೆ ಅದನ್ನ ಇನ್ನೊಬ್ರಿಗೆ ಅರ್ಥವಾಗುವ ಹಾಗೆ ಹೇಳೋದು ಇನ್ನೊಂದು ಕಲೆ ಅಲ್ವಾ? ಈಗ ನಿಮ್ಗೆ ಒಂದಷ್ಟು ಕತೆ ಗೊತ್ತು, ನಿಮ್ಮ ಮೊಮ್ಮಗು ಬಂದು ತಾತ ಒಂದು ಕತೆ ಹೇಳು ಅಂದ್ರೆ ಕೆಲವೊಮ್ಮೆ ಮಕ್ಳಿಗೆ ಗೊತ್ತಾಗತ್ತರ ಹೇಳಕ್ ಆಗದೇ ಇರ್ಬೋದು. ಲೋಕದಲ್ಲಿ ನನಗಿಂತಹ ಜ್ಞಾನಿಗಳು ಮಹನೀಯರು ತುಂಬಾ ಜನ ಇದ್ದಾರೆ, ಬಹುಶಃ ಅವರಿಗೆ ಹೇಳಲಿಕ್ಕೆ ಆಗದೆ ಇರಬಹುದು. ಸರಸ್ವತಿ 2 ರೀತಿ, ಒಂದು ಒಲಿಯುವುದು ಮತ್ತೆ ಒಲಿದು ಇತರರಿಗೆ ತಿಳಿಸುವುದು. ಕೆಲವರಿಗೆ ಒಲಿದಿರ್ತಾಳೆ, ತಿಳಿಸೋಕಾಗಲ್ಲ. ಹಾಗಾಗಿ ನೀವು ಕೇಳಿದ ಪ್ರಶ್ನೆಗೆ ಈ 29 ವಯಸ್ಸು ಅಂದ್ರೆ ದೇಹಕ್ಕೆ 29 ಆಗಿರ್ಬೋದು, ಆತ್ಮ ಬಹಳ ಕಾಲದಿಂದ ಇದನ್ನೇ ಮಾಡ್ಕೊಂಡು ಬಂದಿದೆ ಅಂತ ನಾನು ನಂಬುತ್ತೀನಿ. ಬಹಳ ಜನ್ಮಗಳ ಕಾಲ ಈ ತರದ್ದೇನೋ ವಿಚಾರ ಮಾಡ್ಕೊಂಡು ಬಂದಿರ್ಬೋದು. ಅದಕ್ಕೆ ಇವತ್ತು ಸರಸ್ವತಿ ಏನೋ ಕರುಣೆ ತೋರಿದ್ದಾಳೆ. ಅದನ್ನ ನಿಮ್ಮಂಥವ್ರಿಗೆ 4 ಜನಕ್ಕೆ ಹೇಳಲಿಕ್ಕೆ ಅವಕಾಶ ಸಿಕ್ತಲ್ಲ, ಅದನ್ನ ನನಗೆ ಸಿಕ್ಕ ಅವಕಾಶ ಅಂದ್ಕೊಳ್ತೀನಿ ಹೊರತು ನಾನು ಏನೋ ಅದ್ಭುತ ಅನ್ಸಲ್ಲ. ಬಟ್ ನಿಮ್ಮಂಥವ್ರು ಹೇಳಿದಾಗ ಹಂಗನ್ಸುತ್ತೆ, ಕಣಪ್ಪ ಸಾರ್ಥಕ ಆಯ್ತು ಕಾರ್ಯಕ್ರಮ ಮಾಡಿದ್ದಕ್ಕೂ ಅಂತ. ಯಾಕಂದ್ರೆ ನೋಡಿ, ನೀವು ಎಷ್ಟು ಚೆನ್ನಾಗಿ ಹೇಳಿದ್ರಿ, ತುಂಬಾ ಕಲ್ತಿದ್ದೀನಿ ಸಾರ್ ಇದರಿಂದ, ನೀವು ಹಿರಿಯರಿದ್ದೀರಿ, ನೀವು ಹೇಳಿದಾಗ ಅಯ್ಯೋಯ್ಯೋ ಸಾರ್ಥಕ ಕಣಪ್ಪ ಅಂತ ಅನ್ಸುತ್ತೆ. ನೀವ್ ಹೇಳ್ಬೋದು, ಈ ಹುಡುಗನಿಂದ ಏನ್ ನಾನ್ ಕಲಿಯೋದು ಅಂತ ಹೇಳ್ಬೋದು. ಆಗಿಲ್ಲ ಸರ್, ಯಾಕೆಂದ್ರೆ ಈಗ 2-3 ವರ್ಷದಿಂದ 711 ಎಪಿಸೋಡ್ ಕೇಳ್ಕೊಂಡ್ ಬಂದಿದ್ದೀನಿ. ಅದ್ರಿಂದ ನನ್ಗೆ ಕೆಲವೊಂದು ಏನಂದ್ರೆ, ನೀವು ಈಗ ಹೇಳ್ತಾ ಇರ್ತೀರಲ್ಲ, ಅವ್ರಿಗೆ ಸೊಲ್ಯೂಷನ್ ಏನಾದ್ರು ಹೇಳ್ತಿರ್ಬೇಕಾದ್ರೆ ನೆಕ್ಸ್ಟ್ ಇದೇ ಟೈಪ್ ಹೇಳ್ತಾರಂತ ನನ್ ಮೈಂಡ್ ಅಲ್ಲಿ ಬಂದ್ಬಿಡುತ್ತೆ. ಅಷ್ಟು ಅಂದ್ರೆ ಅಷ್ಟು ನಿಮ್ಮಷ್ಟು ತಿಳಿದಿಲ್ಲ, ಅಷ್ಟು ನಾಲೆಡ್ಜ್ ನಿಮ್ಮ ಇದರಿಂದ ಮಾತಿನ ನಾನು ತಿಳ್ಕೊಂಡ್ಬಿಟ್ಟಿದ್ದೀನಿ. ಈಗ ನಾನು ಹೇಳ್ತಿರೋದು ಆಲ್ಮೋಸ್ಟ್ ನಿಮ್ಮಲ್ಲಿ ಅಲ್ಲೇ ಮೊದ್ಲೇ ರೆಡಿ ಆಗ್ತಾ ಇರುತ್ತೆ. ಅಲ್ಲ, ಒಂದ್ ಅಂದಾಜು ನಾಲೆಡ್ಜ್ ನನ್ಗೆ ಹಂಗ್ ಬಂದ್ಬಿಡುತ್ತೆ. ಬಿಕಾಸ್ ಇವ್ರಿಗೆ ಈ ತರ ಸೊಲ್ಯೂಷನ್ ಹೇಳ್ತಾರೆ ಅಂತ ಒಂದ್ 90% ಹಂಗೆ ಆಗ್ಬಿಟ್ಟಿದೆ ನನ್ನ ಅಂದಾಜುಗಳು. ನಿಜ, ಯಾಕಂದ್ರೆ ನೀವು ನಿರಂತರವಾಗಿ ಅದನ್ನ ಕೇಳ್ತಾ ಇದ್ದೀನಿಲ್ಲ. ಹೆಚ್ಚು ಕಡಿಮೆ ಕಾರ್ಯಕ್ರಮ ಟೈಮಲ್ಲಿ ನಾನೇ ನೀವ್ ಆಗ್ಬಿಟ್ಟಿರ್ತೀರ, ಅಂದ್ರೆ ಆವಾಹನೆ ಮಾಡ್ಬಿಟ್ಟಿರ್ತೀರ. ಹೌದು, ನಾವೆಲ್ಲ ಈಗ ಹೊಲದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಓಕೆ ಈ ಜೇಬಲ್ಲಿ ಆನ್ ಮಾಡಿ ಇಟ್ಕೊಂಡ್ಬಿಟ್ರೆ ಆ ಎಪಿಸೋಡ್ ಕಂಪ್ಲೀಟ್ ಮುಗಿಯೋವರೆಗೂ 2-3 ಅವರ್ ಕೇಳ್ತಾ ಇರ್ತೀವಿ ಸರ್.
ಸೂಪರ್ ನೋಡಿ. ತುಂಬಾ ಅದರಿಂದ ನೆಮ್ಮದಿ. ಒಂದ್ ಎಷ್ಟು ಯಾರನ್ನ ಜಗಳ ಆಡ್ಕೊಂಡ್ ಬಂದವ್ರಿಗೆ ನಾನು ಫಸ್ಟ್ ಯಾವ್ದಾನ ಒಂದ್ ಎಪಿಸೋಡ್ ಆಗಿ ತೋರ್ಸ್ಬಿಟ್ಟು ಶಬಾಷ್. ಹಿಂಗ್ ಬದುಕ್ಬೇಕು, ಹಿಂಗ್ ಬಾಳ್ಬೇಕು ಅಲ್ಲಿ ಕೇಳಿ, ಕತೆ ಕೇಳಿ ಕೆಟ್ಟದನ್ ಬಿಟ್ಟು ಒಳ್ಳೇದನ್ನ ಸ್ವೀಕರಿಸಿ, ಅಬ್ಬಬ್ಬಬ್ಬಬ್ಬ. ಹಿಂಗ್ ಹೇಳಿ ಕೇಳಿ. ನೀನ್ ಎಲ್ ಕಲ್ತಿ ಅಂತ ನನಗ್ ಕಲ್ತಿಲ್ಲ, ನನ್ಗೂ ಯಾರೋ ವಿದ್ಯಾದಾನ ಮಾಡಿದಾರೆ, ಕೇಳಿಸ್ಕೊಂಡಿದೀನಿ, ಹೇಳ್ತಾ ಇದೀನಿ. ವಾಹ್. ಒಂದ್ 2-3 ಕತೆ ಕೇಳ್ಕೊಂಡು ಜೀವನದಲ್ಲಿ ಚೆನ್ನಾಗಿರಿ. ನೋಡಿ ಅಣ್ಣ, ಅದು ಯಾರೋ ಒಬ್ರು ನಿಮಗೆ ಹೇಳ್ತಾರೆ ಇದೆಲ್ಲ ಹೆಂಗ ಬಂದು ನಿಮ್ಗೂ ಅಂದ್ರೆ ಅವ್ರು ನಿಮ್ಮನ್ನ ಎಷ್ಟು ಗೌರವದಿಂದ ನೋಡ್ತಾರಲ್ವಾ. ಹೌದು. ವಿದ್ಯೆಗೆ ಆ ಶಕ್ತಿ ಇದೆ ಸರ್. ಇದೆ ಸರ್ ವಿದ್ಯೆಗೆ ಮಹಾನ್ ಶಕ್ತಿ ಇದೆ. ನಿಮ್ಗ್ ಜ್ಞಾನ ಹೇಳ್ತೀನಲ್ಲ, ನನ್ಗೂ ಹಿಂಗೆ ಇದು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ ಸಿಕ್ತು. ಆ ಜ್ಞಾನಾಶ್ರಮ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡ್ದಂಗೆ ಬಂತು. ಆಮೇಲೆ ನೋಡ್ತಾ ಎಲ್ಲಾನು ಫ್ರೀ ಇರೋ ಟೈಮಲ್ಲಿ ಎಲ್ಲ ಕೇಳ್ಕೊಂಡು ಜೀವನದಲ್ಲಿ ಚೆನ್ನಾಗಿರ್ಬೇಕ. ಜೀವನದ ಬರೀ ಜಗಳ ಕಿತ್ತಾಡ್ಕೊಳೋದು. ನಾವು 5 ಜನ ಅಣ್ಣ ತಮ್ಮದಿರು, ಎಲ್ರು ಚೆನ್ನಾಗಿದೀವಿ, ಯಾವ್ದು ಸಮಸ್ಯೆ ಬರ್ದಂಗೆಲ್ಲ ಚೆನ್ನಾಗಿದೆ ಸರ್. ಇದು ಕೇಳ್ಕೊಂಡ್ ತಿಳ್ಕೊಂಡ್ರೆ ಜೀವನದಲ್ಲಿ ಕಿತ್ತಾಡೋದು, ಜಗಳ ಆಡೋದು, ಕೋರ್ಟ್ ಕಚೇರಿ ಅದು ಇದು ಏನು ಇರಲ್ಲ ಜೀವನದಲ್ಲಿ. ಇರ್ಲಿ, ನಿಮ್ಮಂತ ಹೃದಯಗಳು ಈ ಲೋಕದ ಆಸ್ತಿ. ಅಂದ್ರೆ ಇದನ್ನೆಲ್ಲ ಅರ್ಥೈಸಿಕೊಂಡು ಆ ಪ್ರಕಾರವಾಗಿ ಬದುಕುವ ಸಂಕಲ್ಪ ಮಾಡೋ ನಿಮ್ಮ ಈ ವ್ಯಕ್ತಿತ್ವ ನಿಜಕ್ಕೂ ನಿಮ್ಮ ಮನೆ, ನಿಮ್ಮ ಸುತ್ತಮುತ್ತಲಿರುವ ಎಲ್ಲ ಜನರಿಗೂ ಅದೊಂದು ವರ. ಅದನ್ನು ಅವರು ಸರಿಯಾಗಿ ಬಳಸ್ಕೊಳ್ಬೇಕು. ನಿಮ್ಮ ಜ್ಞಾನ ಎಷ್ಟು ಜನರನ್ನು ಉದ್ಧಾರ ಮಾಡ್ತು ಅನ್ನೋದಕ್ಕಿಂತ ಮೊದಲು ಅದರಿಂದ ನಾನು ಉದ್ಧಾರ ಆಗುವುದು ಪ್ರಥಮ. ನನ್ನ ಕೋಪ, ಈಗ ನಮ್ಮಲ್ಲಿ ಪಶುಗಳನ್ನು ಸನಾತನ ಧರ್ಮದಲ್ಲಿ ಬಲಿ ಕೊಡೋದು, ಪಶುಗಳನ್ನು ಬಲಿ ಕೊಡೋದು ಅಥವಾ ಪಶು ಬಲಿ ಅಂದ್ರೆ ಅದರ ಅರ್ಥ, ಅದರ ಮೂಲ ಅರ್ಥ ಏನಂದ್ರೆ ನಿಮ್ಮೊಳಗಡಿರುವ ಕೋಪ, ಕಾಮ, ಕ್ರೋಧ ಇವೆಲ್ಲವೂ ಪಶುಗಳೇ. ನಾವೆಲ್ಲ ಕುರಿ ಕೋಳಿನೆಲ್ಲ ಬಲಿ ಕೊಡ್ತೀವಲ್ಲ, ಅದಲ್ಲ. ಪಶು ಬಲಿ ಅಂದ್ರೆ ನಿಮ್ಮೊಳಗಡೆ ಇರೋ ವ್ಯಾಘ್ರಗಳಿದ್ದಾವಲ್ಲ, ಅದನ್ನು ಬಲಿ ಕೊಡಿ ಅಂತ. ನಿಮ್ಮ ಕೋಪವನ್ನು ಬಲಿ ಕೊಡಿ. ನಿಮ್ಮ ಅಸೂಹೆ, ಅತಿ ಕಾಮ, ಅತಿ ಮೋಹ, ಅತಿ ಲೋಭ, ಅಸೂಹೆ, ಈ ಪಶುಗಳು, ಈ ವ್ಯಾಘ್ರಗಳು ಹೋಗ್ಬಿಟ್ರೆ ನೀವು ದೇವರೇ ಆಗ್ಬಿಡ್ತೀರ. ಅದಕ್ಕೆ ನಮ್ಮಲ್ಲಿ ಪಶು ಬಲಿ ಅಥವಾ ಬಲಿ ಕೊಡುವುದು ಅಂದ್ರೆ ಅದರ ಅರ್ಥ ಈ ನಮ್ಮೊಳಗಿನ ಅವಗುಣಗಳನ್ನ ತ್ಯಜಿಸುವುದು, ಕೊಲ್ಲುವುದು, ಬಲಿ ಕೊಡುವುದು. ಇದನ್ನ ಸನಾತನ ಧರ್ಮದಲ್ಲಿ ಬಲಿ ಕೊಡುವುದು ಅಂತ. ಆದ್ರೆ ಅದು ತಪ್ಪಾಗಿ ಅರ್ಥೈಸಲ್ಪಟ್ಟು ಹೊರಗಡೆ ಪ್ರಾಣಿಗಳನ್ನ ಬಲಿ ಕೊಡ್ತಾರೆ. ಈ ಹೊರಗಡೆನೆಲ್ಲ ಬಲಿ ಕೊಟ್ಟು ಬಿಡೋದು, ಇವಳು ಒಳಗಡೆ ಇರೋ ಕೋಪ, ಕಾಮ, ಕ್ರೋಧ ಎಲ್ಲ ಹಿಂಗೆ ಇರೋದು, ಮತ್ತೆ ಎಲ್ಲ ಉದ್ಧಾರ ಆಯ್ತಾನೆ? ದೇವರಿಗೆ ಬೇಕಿರೋದು ನಿಮ್ಮೊಳಗಡೆ ಇರೋ ಪಶುಗಳನ್ನ ಬಲಿ ಕೊಡಬೇಕು. ಅದು ಬಿಟ್ಬಿಡ್ತಾರೆ, ಹೊರಗಡೆವನ್ನೆಲ್ಲ ಬಲಿ ಕೊಡೋದು, ಒಳಗಡೆ ಹಾಗೆ ವ್ಯಾಘ್ರಗಳನ್ನೆಲ್ಲ ಕೂಡಿಟ್ಕೊಳ್ಳೋದು. ಒಂದು ದಿವಸ ಅದು ಸ್ಫೋಟಗೊಳ್ಳುತ್ತೆ, ಮೃತ್ಯು ಬರುತ್ತೆ. ಹಾಗಾಗಿ ನೀವು ಎಷ್ಟು ಚಂದ ಅದನ್ನ ಅರ್ಥೈಸಿಕೊಂಡಿದ್ದೀರಿ, ಸಮಾಧಾನವಾಗಿ ಮಾತಾಡ್ತೀರಿ. ಎಲ್ಲವೂ ನಿಮ್ಮ ಆತ್ಮವನ್ನು ಬೆಳಕಿನ ಕಡೆ ನಡೆಸ್ತವೆ. ಈ ಬದುಕು ಯಾರು ಏನು ಕೋಟಿ ಸಿಗದೆ ಇದ್ರು, ಲಕ್ಷ ಸಿಗದೆ ಹೋದ್ರು, ಕಾರು ಬಂಗ್ಲೆ ಇಲ್ಲದೆ ಹೋದ್ರು, ನಮ್ಮೊಳಗಡೆ ಈ ಜ್ಞಾನದಿಂದ ನೀವು ನೆಮ್ಮದಿಯಾಗಿದ್ದೀರಿ. ಯಾರೇ ಕೂಗಾಡಲಿ, ಊರೇ ಓರಾಡಲಿ, ಎಮ್ಮೆ ನಿನಗೆ ಸಾಟಿ ಇಲ್ಲ ಅನ್ನಂಗೆ ನೆಮ್ಮದಿಯಾಗಿ ಇದ್ದೀವಿ. ಹೌದು ಸರ್. ಆಗ್ಲಿ, ನಿಮ್ಮ ಮಗನಿಗೂ ಒಂದೊಳ್ಳೆ ಹೆಣ್ಮಗಳು ಸಿಕ್ಕಿ ಆತನ ಬದುಕು ಒಳ್ಳೇದಾಗ್ಲಿ. ನಿಮಗೂ 4-6 ಕಾಲ ಆಯಸ್ಸು, ಆರೋಗ್ಯ, ನೆಮ್ಮದಿ ಕೊಟ್ಟು ನಿನ್ನ ಮನೆತನಕ್ಕೆ ಒಳ್ಳೇದಾಗ್ಲಿ. ಶುಭವಾಗ್ಲಿ, ದಂಪತಿಗಳಿಗೆ ಒಳ್ಳೇದಾಗ್ಲಿ. ನಮಸ್ಕಾರ. ನಾರಾಯಣ. ಮಗನಿಗೆ ಮದುವೆ ಆಗಿಲ್ಲ ಅನ್ನೋ ದುಃಖ. ಪಾಪ ತಾಯಿ ತಂದೆಯರ್ದು ದುಃಖ ಇದ್ದದ್ದೇ ಅಲ್ವೇ? 25 ವರ್ಷಕ್ಕೆ ಮದುವೆ ಆಗಿಲ್ಲ ಅಂತ ದುಃಖ ಇದೆಯಲ್ಲ, ಆ ಥರ ಬೇಡ. ಆಗುತ್ತೆ, ಒಳ್ಳೇದಾಗುತ್ತೆ. ಧೈರ್ಯವಾಗಿರಿ, ಶುಭವಾಗಲಿ.